ಎಲ್ರಿಗೂ ನಮಸ್ಕಾರ. ನಾವು ಶುರು ಮಾಡಕ್ಕಿಂತ ಮುಂಚೆ ಒಂದು ಒಗಟುಗಳಿದೆ. ಈ ಒಗಟುಗಳು ಹೇಳ್ತೀನಿ. ಮೊದಲನೇ ಒಗಟು, ಬಿಟ್ಟರೆ ಉದ್ದವಾಗಿ ಬೆಳೆಯುವೆ ಚೂರಿಯಲ್ಲ, ಬೆಳೆದಂತೆ ಕತ್ತರಿಸಿದರೆ ನಿಮಗೆ ನೀಡುವೆ ಆರೋಗ್ಯವೆನ್ನಲ್ಲ, ನನಗೆ ಬಣ್ಣ ಹಚ್ಚುತ್ತಾರೆ ನಾರಿಯರೆಲ್ಲ, ಹಾಗಾದರೆ ನಾನು ಯಾರು ಅಂತ ಇದೆ. ಸರಿಯಾದ ಉತ್ತರ ಉಗುರು. ಎರಡನೇದು, ಇಟ್ಟರೆ ಸೇರಿಸುವೆ ಕಸವನ್ನೆಲ್ಲ, ಬಿಟ್ಟರೆ ಹರಡುವೆ ಅಂಗಳವನ್ನೆಲ್ಲ, ಹಾಗಾದರೆ ನಾನು ಯಾರು. ಸರಿಯಾದ ಉತ್ತರ ಡಸ್ಟ್ಬಿನ್. ಮೂರನೇ ಪ್ರಶ್ನೆ, ಸಂತೆಯಲ್ಲಿ ಸಿಗುವ ತರಕಾರಿ ಎಲ್ಲ, ಬೆತ್ತಲೆಯಾಗಿ ಇಡುವಿರಿ ಮನೆಯಲ್ಲೆಲ್ಲ, ನನ್ನನ್ನು ಬಳಸಿದರೆ ಸ್ವಚ್ಛವಾಗುವುದು ಅಂಗಳವೆನ್ನಲ್ಲ, ಹಾಗಾದರೆ ನಾನು ಯಾರು. ಗೊರಕೆ. ಸರಿಯಾದ ಉತ್ತರ. ಮುಂದೆ, ಮನೆಯಾಗಿರೋ ವಾಸಕ್ಕಲ್ಲ, ನನ್ನನ್ನು ಬಳಸುವಿರಿ ದಿನವೆಲ್ಲ, ನಾನಿಲ್ಲದಿದ್ದರೆ ಮುಚ್ಚುವಿರಿ ಮೂಗನ್ನೆಲ್ಲ, ಹಾಗಾದರೆ ನಾನು ಯಾರು. ಶೌಚಾಲಯ, ಟಾಯ್ಲೆಟ್. ಮುಂದಿನ ಪ್ರಶ್ನೆ, ಬೇಸುವರು ನನ್ನನ್ನೆಲ್ಲ, ನನಗಾಗಿ ದುಡಿಯುವಿರಿ ನೀವೆಲ್ಲ, ನೀಡುವೆ ನಿಮಗೆ ನನ್ನ ಶಕ್ತಿಯನ್ನೆಲ್ಲ, ಹಾಗಾದರೆ ನಾನು ಯಾರು. ಆಹಾರ. ನೆಕ್ಸ್ಟ್, ಹೊಲದಲ್ಲಿ ಹುಟ್ಟುವೆ, ಕಾರ್ಖಾನೆಯಲ್ಲಿ ಸಾಯುವೆ, ಮರುಜನ್ಮದಲ್ಲಿ ನಿಮ್ಮ ಮಾನ ಕಾಪಾಡುವೆ, ಹಾಗಾದರೆ ನಾನು ಯಾರು. ಸರಿಯಾದ ಉತ್ತರ ಬಟ್ಟೆ. ಮುಂದಿನ ಪ್ರಶ್ನೆ, ಮನೆಯೊಳಗೆ ಕೋಣೆಯಾಗಿರುವೆ, ಮಲಗಲು ಅವಕಾಶವಿಲ್ಲ, ನಾನಿದ್ದರೆ ಸಿಗುವೆ ಗೌರವ ನಿಮಗೆಲ್ಲ, ಹಾಗಾದರೆ ನಾನು ಯಾರು. ಶೌಚಾಲಯ. ಅಂದ್ರೆ ಇದನ್ನೇ ಮನೆಯೊಳಗೆ ಕೋಣೆಯಾಗಿರೋ, ಮನೆಯ ಒಳಗಡೆ ಒಂದು ಕೋಣೆ ಆಗಿರುತ್ತೆ, ಮಲಗಲು ಅವಕಾಶ ಇಲ್ಲ, ನಾನಿದ್ದರೆ ಸಿಗುವುದು ಗೌರವ ನಿಮಗೆಲ್ಲ, ಹಾಗಾದ್ರೆ ನಾನು ಯಾರು ಅಂತ ಶೌಚಾಲಯ. ನೆಕ್ಸ್ಟ್, ಆಕಾಶದಿಂದ ಇಳಿಯುವೆ ದೇವತೆ ಎಲ್ಲ, ಮನೆಯಲ್ಲಿ ಮುಚ್ಚಿಡುವರು ಧಾನ್ಯವೆಲ್ಲ, ನಾನಿದ್ದಡೆ ಸಿವು ತುಂಬಿದೆ ಹಸಿರೆಲ್ಲ, ಹಾಗಾದರೆ ನಾನು ಯಾರು. ನೀರು. ಮುಂದಿನದು, ಬಿದ್ದರೆ ಸಗಣಿಯಲ್ಲ, ಬಿಟ್ಟರೆ ಬಾಯಿ ವಾಸನೆಯಲ್ಲ, ಬಚ್ಚಿಡುವರು ಬಜ್ಜಲು ಮನೆಯಲ್ಲೆಲ್ಲ, ನಾನು ಸಿಗುವೆ ಅಂಗಡಿಯಲ್ಲೆಲ್ಲ, ಹಾಗಾದರೆ ನಾನು ಯಾರು. ಪೇಸ್ಟ್. ಸರಿಯಾದ ಉತ್ತರ ಪೇಸ್ಟ್. ಮುಂದಿನದು, ಹಲ್ಲುಗಳುಂಟು ಪ್ರಾಣಿಯಲ್ಲ, ಕನ್ನಡಿ ಪಕ್ಕದಲ್ಲೇ ಇರುವೆ ಸುಂದರಿಯಲ್ಲ, ನಾನಿಲ್ಲದಿದ್ದರೆ ಕರಡಿಗಳಂತೆ ಕಾಣುವಿರಿ ನೀವೆಲ್ಲ, ಹಾಗಾದರೆ ನಾನು ಯಾರು. ಸರಿಯಾದ ಉತ್ತರ ಬಾಚಣಿಗೆ. ಮುಂದೆ, ನಾನ್ ನಿಮ್ಮನ್ನು ರಕ್ಷಿಸುವೆ ಪೊಲೀಸ್ ಅಲ್ಲ, ನಾ ನಿಮ್ಮನ್ನು ಸಾಗಿಸುವೆ ವಾಹನವಲ್ಲ, ನಾ ನಿಮ್ಮೊಡನೆ ಇರುವೆ ಗೆಳೆಯನೆಲ್ಲ, ನಾನಿಲ್ಲದಿದ್ದರೆ ನಿಮಗೆ ಆರೋಗ್ಯವಿಲ್ಲ, ಹಾಗಾದರೆ ನಾನು ಯಾರು. ಅದಕ್ಕೆ ಉತ್ತರ ಚಪ್ಪಲಿ. ಮುಂದಿನ ಪ್ರಶ್ನೆ, ಮನೆಯವರೆಗೂ ಬರುವೆ ನಂಟನಲ್ಲ, ಮನೆಯವರೆಗೂ ಬರುವೆ ನಂಟನಲ್ಲ, ಮನೆಯ ಹೊರಗೆ ಇರುವೆ ಸೇವಕನಲ್ಲ, ನಿಮ್ಮನ್ನೆಲ್ಲ ರಕ್ಷಿಸುವೆ, ಹಾಗಾದರೆ ನಾನು ಯಾರು ಅಂತ ಇದೆ. ಉತ್ತರ ಚಪ್ಪಲಿ. ಮುಂದಿನ ಪ್ರಶ್ನೆ, ಈಗ ನಾವು ಇವತ್ತು ನೀರು ನೈರ್ಮಲ್ಯ ಶುಚಿತ್ವ ಶಾಲೆಗಳಲ್ಲಿ ಹೇಗಿರುತ್ತೆ ಹೇಗಿರ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಜೊತೆಲಿ ನಾನು ಮಾತಾಡ್ತೇನೆ. ನಾನು ನೀರು ನೈರ್ಮಲ್ಯ ಶುಚಿತ್ವಕ್ಕೆ ಸಂಬಂಧಪಟ್ಟಂತೆ ಸುಮಾರು ಒಂದು 400-500 ಶಾಲೆಯ ಜೊತೆಗೂಡಿ, ಶಾಲೆ ಮಕ್ಕಳು ಮತ್ತು ಶಿಕ್ಷಕರ ಜೊತೆಗೂಡಿ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಉತ್ತಮ, ಅದರಲ್ಲಿ ನಾರ್ತ್ ಕರ್ನಾಟಕದಲ್ಲಿ ನಾನು ರಾಯಚೂರು, ಬಿಜಾಪುರ ಅಂಡ್ ಗುಲ್ಬರ್ಗಾ ಈ ಸೈಡ್ ಮತ್ತೆ ಬೆಂಗಳೂರು ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗಳಲ್ಲಿ ಉತ್ತಮ ರೀತಿಯ ಪ್ರತಿಕ್ರಿಯೆ ಸಿಕ್ತು. ಜೊತೆಗೆ ಉತ್ತಮ ಮಾದರಿ ಶಾಲೆಗಳನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ಅಲ್ಲಿ ಎಲ್ಲಾ ಶಿಕ್ಷಕರು ಮತ್ತೆ ಮಕ್ಕಳ ಸಹಕಾರದಿಂದ ಉತ್ತಮ ಶಾಲೆ ಮಾದರಿ ಶಾಲೆಗಳನ್ನ ಮಾಡಿ ಅವಾರ್ಡ್ಗಳನ್ನು ಸಹ ಕೊಟ್ಟು, ಇವತ್ತು ವಿಶ್ವ ಶೌಚಾಲಯ ದಿನಾಚರಣೆ. ಪ್ರತಿ ವರ್ಷ ನವೆಂಬರ್ 19ನೇ ತಾರೀಕು ವಿಶ್ವ ಶೌಚಾಲಯ ದಿನಾಚರಣೆ ಆಚರಣೆ ಮಾಡ್ತಾರೆ. 2001ರಲ್ಲಿ ವಿಶ್ವ ಶೌಚಾಲಯ ದಿನಾಚರಣೆ ಅಂತ ಮಾಡ್ಬೇಕು ಅಂತ. ಯಾಕಂದ್ರೆ ಪ್ರಪಂಚದ ಹಲವಾರು ದೇಶಗಳಲ್ಲಿ ಶೌಚಾಲಯಗಳಿಲ್ಲದೆ ಎಲ್ಲಾ ಬಯಲಲ್ಲಿ ಮಲ ವಿಸರ್ಜನೆ ಮಾಡ್ತಾ ಇರೋದ್ರಿಂದ ಹಲವಾರು ಕಾಯಿಲೆಗಳಿಂದ, ಬಹಳ ಸಮಸ್ಯೆಗಳಿಂದ ಇರುವಂತ ಹಲವಾರು ದೇಶಗಳಿದ್ದು, ಇದನ್ನೆಲ್ಲ ಅರಿತ ವಿಶ್ವಸಂಸ್ಥೆ ಆ ಸಂದರ್ಭದಲ್ಲಿ ವಿಶ್ವ ಶೌಚಾಲಯ ದಿನಾಚರಣೆ ಮಾಡ್ಬೇಕಂತ 2001ರಲ್ಲಿ ಪ್ರಾರಂಭ ಮಾಡಿದ್ರು. 2013ರಲ್ಲಿ ಇದು ಅಫಿಷಿಯಲ್ ಆಗಿ ವಿಶ್ವ ಶೌಚಾಲಯ ದಿನಾಚರಣೆಯನ್ನ 19ನೇ ತಾರೀಕು ವಿಶ್ವಾದ್ಯಂತ, ವಿಶ್ವದ ಎಲ್ಲಾ ದೇಶಗಳಲ್ಲೂ ಆಚರಣೆ ಮಾಡೋದು ಅಂತ ಇದೆ. ಇದ್ರ ಮೈನ್ ಉದ್ದೇಶ ಏನಂತಂದ್ರೆ, ಶೌಚಾಲಯ ಬಳಕೆ, ಮನುಷ್ಯ ತಾನು ಮಾಡುವಂತ ಮಲನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಕ್ಕೆ ಶೌಚಾಲಯನ ಬಳಸುವಂಥದ್ದು, ಇದರಿಂದ ಬರುವಂತ ಕಾಯಿಲೆಗಳನ್ನ ತಡೆಗಟ್ಟುವಂಥದ್ದು ಅಂತ ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲರಿಗೆ ಈ ದಿನ, ಎಲ್ಲರಿಗೂ ಜಾಗೃತಿ ಮೂಡಿಸಕ್ಕೆ ಅಂತಂದ್ರೆ ಈ ದಿನವನ್ನ ಶೌಚಾಲಯ ದಿನಾಚರಣೆ ಅಂತ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಶೌಚಾಲಯ ದಿನಾಚರಣೆ ಶುಭಾಶಯಗಳು. ನಾವು ವಿಷಯಕ್ಕೆ ಬಂದ್ರೆ, ಶೌಚಾಲಯ ಏನಕ್ಕೆ ಬೇಕು? ಬಹುಶಃ ನಾನು ನಾರ್ತ್ ಕರ್ನಾಟಕದಲ್ಲಿ ಸುಮಾರು ಕಡೆ ಕೆಲಸ ಮಾಡಿದಾಗ ಅಲ್ಲಿ ಶೌಚಾಲಯಕ್ಕೆ ಪರ್ಸೆಂಟೇಜ್ ನೋಡಿದಾಗ ಸೌತ್ ಅಲ್ಲಿ ಹೋಲಿಸ್ಕೊಂಡ್ರೆ ಅದು ಬಳಕೆ ಮತ್ತು ಶೌಚಾಲಯಗಳ ಇರುವಂತ ಸಂಖ್ಯೆ ಕಡಿಮೆ ಇದೆ.
ಆಗ ನಾನು 2013-14ನೇ ಸಾಲಿನಲ್ಲಿ ಕೆಲಸ ಮಾಡ್ತಾ ಸಂದರ್ಭದಲ್ಲಿ ನಾನು ಆ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇರೋದ್ರೆ ಜನರಿಗೂ ಅರ್ಥ ಮಾಡಿಸ್ತೀನಿ. ಈಗ ನಾವು ನೈರ್ಮಲ್ಯದ ಅವಶ್ಯಕತೆ ಇದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ಈಗ ನೈರ್ಮಲ್ಯದ ಅವಶ್ಯಕತೆಗಳು ಏನೇನಿರ್ಬೋದು? ಈಗ ಮೊದಲನೇದಾಗಿ ಸ್ವಾಭಿಮಾನಕ್ಕಾಗಿ ಸುರಕ್ಷತೆಗಾಗಿ, ಆರೋಗ್ಯಕ್ಕಾಗಿ, ಉತ್ತಮ ಬದುಕಿಗಾಗಿ, ಸ್ವಚ್ಛತೆಗಾಗಿ, ಸ್ವಚ್ಛ ಪರಿಸರಕ್ಕಾಗಿ ನಾವೆಲ್ಲರೂ ಶೌಚಾಲಯನ ಬಳಸಬೇಕು. ನಮ್ಮ ಸ್ವಾಭಿಮಾನಕ್ಕಾಗೂ ಬೇಕು, ನನ್ನ ಸುರಕ್ಷತೆಗಾಗಿ ಬೇಕು, ನನ್ನ ಆರೋಗ್ಯಕ್ಕಾಗಿ ಬೇಕು, ನನ್ನ ಉತ್ತಮ ಬದುಕಿಗಾಗಿ ಬೇಕು, ಸ್ವಚ್ಛತೆಗಾಗಿ ಬೇಕು, ಸ್ವಚ್ಛ ಪರಿಸರಕ್ಕಾಗಿ. ಇದೆಲ್ಲ ಶೌಚಾಲಯ ಅಂತ ಬಂದಾಗ ನಾನು ಓರಲ್ಲಿ ನಾನು ಎಲ್ಲಾ ವೈಯಕ್ತಿಕ ಶೌಚಾಲಯದ ಬಗ್ಗೆನೂ ಸೇರಿ ಮಾತಾಡ್ತಾ ಇದ್ದೀನಿ. ಆಮೇಲೆ ಶಾಲಾ ಶೌಚಾಲಯಗಳ ಬಗ್ಗೆ ನಾನು ನಿಮ್ ಜೊತೆಲಿ ಹಂಚ್ಕೊಳ್ತೇನೆ. ಈಗ ಶೌಚಾಲಯ ಅಂತ ಬಂದಾಗ ನಾವು ಪ್ರತಿ ಮನೆಯಲ್ಲೂ ಈ ವ್ಯವಸ್ಥೆ ಇರ್ಬೇಕಾಗುತ್ತೆ. ಈ ಶೌಚಾಲಯದ ಕನ್ಸ್ಟ್ರಕ್ಷನ್ ಮಾಡ್ತಾ ಹೋಗ್ತಾ ಜೊತೆಗೆ ಅದನ್ನು ಬಳಕೆ ಮಾಡ್ಬೇಕಾಗುತ್ತೆ. ಇದು ಬಹಳ ಮುಖ್ಯ. ಇದಿರೋದ್ರಿಂದ ಇವೆಲ್ಲ ನಮ್ಗೆ ಸೌಲಭ್ಯ ಸಿಗುತ್ತೆ. ಸ್ವಾಭಿಮಾನನೂ ಸಿಗುತ್ತೆ, ಸುರಕ್ಷತೆನೂ ಸಿಗುತ್ತೆ, ಆರೋಗ್ಯನೂ ಸಿಗುತ್ತೆ, ಉತ್ತಮ ಬದುಕು ಸಿಗುತ್ತೆ, ಸ್ವಚ್ಛತೆ ಆಗುತ್ತೆ. ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು, ಶೌಚಾಲಯದಿಂದನೇ ಹಲವಾರು ಕಾಯಿಲೆಗಳಿಂದ ಹಲವಾರು ರೀತಿಯ ಸಮಸ್ಯೆಗಳಿಗೆ ಬಲಿಯಾಗಿ ಸುಮಾರು ಜನರಿಗೆ ಕಾಲರಾ, ವಾಂತಿ ಭೇದಿ, ಜಾಂಡೀಸ್, ಪೋಲಿ ಅಂತ ಕಾಯಿಲೆಗಳು ಬಂದು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ದೇನೆ ಇರುವಂತದ್ದು, ಕಷ್ಟಪಡುವಂಥದ್ದು ಹಿರಿಯದೆಲ್ಲ ಇತ್ತು. ಇದನ್ನೆಲ್ಲ ಹೋಗ್ಲಾಡಿಸ್ಬೇಕಾದ್ರೆ ಇದನ್ನ ಮಾಡ್ಬೇಕಾಗುತ್ತೆ. ಈಗ ನೈರ್ಮಲ್ಯ ಬಹಳ ಮುಖ್ಯವಾಗಿ ಬರುವಂತದ್ದು ಈ ಶೌಚಾಲಯದಲ್ಲಿ ಮಲ ವಿಸರ್ಜನೆ ನಿರ್ವಹಣೆ ಮೊದಲನೇದು. ಈ ನೈರ್ಮಲ್ಯ ಅಂತ ಬಂದಾಗ 3 ಅಂಶಗಳಿದೆ: ಮಲ ವಿಸರ್ಜನೆ ನಿರ್ವಹಣೆ, ಘನ ತ್ಯಾಜ್ಯ ನಿರ್ವಹಣೆ, ದ್ರವ ತ್ಯಾಜ್ಯದ ನಿರ್ವಹಣೆ. ಈ 3 ಅಂಶಗಳು ಬರ್ತವೆ. ಈ ಮಲ ವಿಸರ್ಜನೆ ನಿರ್ವಹಣೆ, ಮನುಷ್ಯನ ವಿರೋಧಿ ಯಾರಪ್ಪ ಅಂತ ಅಂದ್ರೆ ಮನುಷ್ಯನ ಮಲ. ನಾವು ಮನುಷ್ಯರಾದಂಥವ್ರು ನಮ್ಮ ಮಲವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಲಿಲ್ಲ ಅಂತಂದ್ರೆ ಅದೇ ನಮಗೆ ವಿರೋಧಿ, ಅದೇ ನಮಗೆ ಜೀವಕ್ಕೆ ಕುತ್ತು ತರುವಂತದ್ದು, ಅದೇ ನಮಗೆ ಕಾಯಿಲೆ ತರುವಂತದ್ದು, ಅದೇ ನಮ್ಮ ಮಕ್ಕಳಿಗೆ ಕಾಯಿಲೆ ತಂದು ಸಾಯೋ ಹಂತಕ್ಕೆ ತಲುಪಿಸುವಂತದ್ದು. ಇದು ನನ್ಗೆ ಅನ್ಸುತ್ತೆ, ಏನ್ ಸರ್ ಇದು ಶೌಚಾಲಯ ದಿನಾಚರಣೆ ಇದೆಯಾ, ಶೌಚಾಲಯ ಬಗ್ಗೆ ಏನ್ ಸರ್ ಸಂಡಾಸ್ ಬಗ್ಗೆ ಎಲ್ಲ ಮಾತಾಡ್ತಿರಂತೆ. ಇದು ಬಹಳ ಮುಖ್ಯ. ನಮ್ಗೆ ಅನ್ಸುತ್ತೆ ಇದು ಮುಖ್ಯ ಅಲ್ಲ ಅನ್ಸುತ್ತೆ. ನೀರು, ನೈರ್ಮಲ್ಯ, ಶುಚಿತ್ವ ಮುಖ್ಯ ಅಲ್ಲ ಅನ್ಸುತ್ತೆ. ಇದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುವಂತದ್ದು ನೀರು, ನೈರ್ಮಲ್ಯ, ಶುಚಿತ್ವ. ಇದು ನಾವು ಮಕ್ಕಳಾದಂತವ್ರು ನಾವು ಇಲ್ಲಿ ನನ್ಗೆ ಹೇಳ್ತಿದ್ರು. ನಾನು ನಾರ್ತ್ ಕರ್ನಾಟಕದಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಜನರಿಗೆ ಶೌಚಾಲಯ ಕಟ್ಸ್ಕೊಳ್ಳಿ ಅಂತ ಅಂದ್ರೆ ನನಗೆ ನೆಗ್ಲೆಕ್ಟ್ ಆಗಿ ಮಾತಾಡ್ತೀನಿ. ಊರಲ್ಲಿ ಏನ್ ಶೌಚಾಲಯ ಕಟ್ಸೋದು, ನಾನು 50 ವರ್ಷದಿಂದ 60 ವರ್ಷದಿಂದ ಶೌಚಾಲಯ ಬಳಸ್ದೇನೆ ಬಯಲಲ್ಲಿ ಹೋಗ್ತಾ ಇದ್ದೀನಿ. ಆ ಕಾಲ ಬೇರೆ, ಈಗ ಬೇರೆ, ಆಯ್ತಾ. ಆಗ ಅವ್ರಿಗೆ ಅರ್ಥ ಮಾಡಿಸುವಂತದ್ರಲ್ಲಿ ಬಹಳ ಕಷ್ಟ ಪಡ್ತಿದ್ವು. 5-6 ವರ್ಷ 7 ವರ್ಷ ಕೆಲಸ ಮಾಡಿದ್ರು, ಬಹಳ ಕಷ್ಟ ಆಗ್ತಿತ್ತು. ಅದಕ್ಕೆ ನಾವು ಅರ್ಥಕೊಂಡು ನಮ್ಮ ಸಂಸ್ಥೆ ಏನ್ ವಿಷಯ ಮಾಡ್ತು, ನಾವು ನೇರವಾಗಿ ಜನರನ್ನ ಅರ್ಥ ಮಾಡಿಸ್ಬೇಕಾದ್ರೆ ಯಾಕೆ ನಾವು ಶಾಲೆ ಮಕ್ಕಳಿಗೆ ಅರ್ಥ ಮಾಡಿಸ್ಬಾರ್ದು. ಶಾಲೆ ಮಕ್ಕಳ ಮೂಲಕ ಮಕ್ಕಳಿಂದ ಮಕ್ಕಳಿಗೆ, ಮಕ್ಕಳಿಂದ ಸಮುದಾಯಕ್ಕೆ, ಮಕ್ಕಳಿಂದ ಪೋಷಕರಿಗೆ ಅನ್ನೋಂಥ ಮಾಹಿತಿ ತಲುಪಿಸಿ ಅವ್ರ ಮೂಲಕ ಯಾಕೆ ಶೌಚಾಲಯ ಕಟ್ಟಿಸಿ ಬಳಸೋ ರೀತಿಯಲ್ಲಿ ಮಾಡಬಾರ್ದು. ಇದನ್ನೆಲ್ಲ ಆಲೋಚನೆ ಇಟ್ಕೊಂಡು ಸಂಸ್ಥೆ ಹಲವಾರು ವರ್ಷಗಳ ಕಾಲ ಶಾಲೆಗಳಲ್ಲಿ ನೀರು ನೈರ್ಮಲ್ಯ ಕಾರ್ಯಕ್ರಮ ಮಾಡ್ತಾ ಬಂತು. ಈಗ 3 ಅಂಶಗಳನ್ನ ಹೇಳ್ತೇನೆ ನೈರ್ಮಲ್ಯದಲ್ಲಿ. ಒಂದು ಮಲ ವಿಸರ್ಜನೆ ನಿರ್ವಹಣೆ. ಇದರಲ್ಲಿ ಯಾವ್ದು ಬರುತ್ತೆ? ವೈಯಕ್ತಿಕ ಮನೆಗಳು, ವೈಯಕ್ತಿಕ ಶೌಚಾಲಯ ಕಟ್ಸ್ಕೊಳ್ಳುವಂಥದ್ದು, ಮನೆಗಳಲ್ಲಿ ಇರುವಂತದ್ದು, ಶಾಲೆಗಳಲ್ಲಿ ಶೌಚಾಲಯ ಇರುವಂತದ್ದು, ಅಂಗನವಾಡಿಗಳಲ್ಲಿ ಬೇಕಾಗಿರುವಂತದ್ದು, ಆಮೇಲೆ ಆರೋಗ್ಯ ಕೇಂದ್ರಗಳಲ್ಲಿ ಮಟ್ಟದಲ್ಲಿ ಬೇಕಾಗಿರುವಂತದ್ದು. ಇದು ಬರೀ ಶೌಚಾಲಯ ಇರೋದಲ್ಲ, ಶೌಚಾಲಯ ಕಟ್ಟಿಸಿಕೊಂಡು ಎಲ್ಲಾ ಮನೆಯ ಎಲ್ಲಾ ಸದಸ್ಯರು ಬಳಸಿ ಆಯ್ತು ಅದರ ನಿರ್ವಹಣೆ ಮಾಡುವಂಥದ್ದು. ಇದು ಬಹಳ ಮುಖ್ಯ. ಶೌಚಾಲಯ ಕಟ್ಸ್ಕೊಳ್ಳುವಂಥದ್ದಲ್ಲ. ಶೌಚಾಲಯ ಒಂದು ಮೂಲೆಯಲ್ಲಿ ಸರ್ಕಾರ ದುಡ್ಡು ಕೊಡ್ತು ಅಂತ ಹೇಳಿ ಕಟ್ಸಿ ಅಲ್ಲಿ ಒಳಗಡೆ ಬೇರೆ ಪದಾರ್ಥಗಳು, ಆಡು, ಕೋಳಿ, ಬೇರೆ ಬೇರೆ ಇದೆಲ್ಲ ಇಡುವಂಥದ್ದಲ್ಲ, ಸ್ನಾನ ಮಾಡುವಂಥದ್ದಲ್ಲ. ಶೌಚಾಲಯ ಇರುವಂತದ್ದು ಮಲ ವಿಸರ್ಜನೆ ಮಾಡಕ್ಕೆ ಇರುವಂತದ್ದು, ಆಯ್ತಾ. ಇದು ಬರೀ ಮನೆಗಳಲ್ಲ, ಎಲ್ಲಾ ಹಂತದಲ್ಲೂ ಬೇಕು ಅನ್ನೋಂಥದ್ದು. 2ನೇ ಹಂತ ಬಂದಾಗ ಘನ ತ್ಯಾಜ್ಯ ನೀರು. ಇವತ್ತು ಎಲ್ಲಾ ನಗರ ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಬೃಹತ್ಕಾರದಲ್ಲಿ ಕಸ ಬರ್ತಾ ಇದೆ. ಎಲ್ಲಾ ಕಸ, ಯಾರ ಮನೆಯಿಂದ ಕಸ ಬಂದ್ರು ರೋಡಲ್ಲಿ ಹಾಕುವಂಥದ್ದು, ಅಲ್ಲಲ್ಲಿ ಹಾಕ್ತೀವಿ. ನಮ್ಮ ಹಳ್ಳಿಗಳಿಗೆ ಹೋದಾಗ ಕಸ ವೆಲ್ಕಮ್ ಮಾಡುತ್ತೆ ಜನರಿಗೆ, ಬನ್ನಿ ಬನ್ನಿ ಅಂತ. ಸೊಳ್ಳೆಗಳು ವೆಲ್ಕಮ್ ಮಾಡುತ್ತೆ, ಅಂತ ಪರಿಸ್ಥಿತಿ ಇರುವಂತದ್ದು. ಅದಕ್ಕೆ ಘನ ತ್ಯಾಜ್ಯದ ನಿರ್ವಹಣೆ ಬರ್ಲಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈಗ ಹೇಳ್ತಾರೆ, ಅಕಸ್ಮಾತ್ ನಾವೆಲ್ಲ ಬಳಕೆ ಮಾಡ್ತಾರಂತ ಪ್ಲಾಸ್ಟಿಕ್ ಇವೆಲ್ಲ ಏನಾದ್ರು ರೋಡ್ ಸೈಡ್ ಅಲ್ಲಿ ಹಾಕಿ, ಒಂದು ಪ್ಲಾಸ್ಟಿಕ್ ಏನಾದ್ರೂ ಅದನ್ನು ಕೊಳಿಬೇಕು ಅಂತಾರೆ ಕನಿಷ್ಠ ಪಕ್ಷ 300-350 ವರ್ಷಗಳು ಬೇಕು ಅದು ಕೊಳಿಬೇಕಾದ್ರೆ. ಹಾಗಾದ್ರೆ ನಾವು ನಮ್ಮ ಮನೆಗಳಲ್ಲಿ
ಎಷ್ಟು ಪ್ಲಾಸ್ಟಿಕ್ ತರ್ತೀವಿ, ಎಷ್ಟು ಕಸ ರೋಡಲ್ಲಿ ಬಿಸಾಕ್ತೀವಿ, ಇದನ್ನೆಲ್ಲ ಯಾರು ಗಮನಿಸ್ಬೇಕು? ಇದ್ರ ಬಗ್ಗೆ ಬಹಳ ಮುಖ್ಯ. ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಒಂದು ಮಲ ವಿಸರ್ಜನೆ ನಿರ್ವಹಣೆಗೆ ಸಂಬಂಧಪಟ್ಟ ಶೌಚಾಲಯಗಳು, ಎರಡನೇದು ಘನತ್ಯಾಜ್ಯ ನಿರ್ವಹಣೆ, ಮೂರನೇದು ದ್ರವ ತ್ಯಾಜ್ಯ ನಿರ್ವಹಣೆ. ನಮ್ಮ ಮನೆಯಿಂದ ಬಳಕೆ ಆಗಿದಂತಹ ಪಾತ್ರೆ ತೊಳೆಯುವಂಥದ್ದು ಅಥವಾ ಬಟ್ಟೆ ಒಗೆಯುವಂಥದ್ದು, ಬೇರೆ ಬೇರೆ ಡ್ರೈನೇಜ್ ನೀರು, ಅದರ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಂಥದ್ದು ಬಹಳ ಮುಖ್ಯ. ಆಯ್ತಾ? ನಾ ಮನೆಯಲ್ಲಿ ಪಾತ್ರೆ ತೊಳೆಯುವಂಥದ್ದು, ಸ್ನಾನ ಮಾಡುವಂತ ಎಲ್ಲ ನೀರು ರೋಡ್ ಬಿಟ್ರೆ ಅದರಿಂದ ನನ್ನ ಮನೆಗೆ ಕಾಯಿಲೆ ಹೋಗುದು, ಬೇರೆಯವ್ರಿಗಲ್ಲ. ಬೇರೆಯವ್ರಿಗೆ ಅನ್ನಕ್ಕಿಂತ ಹೆಚ್ಚಾಗಿ ನನ್ಗೆ ಸಮಸ್ಯೆ ಇದೆ ಅಂತ. ನಾನು ರೋಡಲ್ಲಿ ನೀರ್ ಬಿಟ್ಟಾಗ, ರೋಡಲ್ಲಿ ಕೊಚ್ಚೆ ನೀರು ನಿಂತ್ಕೊಂಡಾಗ, ರಾತ್ರಿ ಎಲ್ಲ ಕೊಚ್ಚೆಯಲ್ಲಿ ನೀರು ನಿಂತ್ಕೊಂಡಾಗ ಸೊಳ್ಳೆಗಳು ಸೇರ್ಕೊಂಡು ಅದರಿಂದ ಕಾಯಿಲೆಗಳು ಬರುತ್ತೆ. ಅದು ಮಲೇರಿಯಾ, ಬೇರೆ ಬೇರೆ ಎಲ್ಲ, ಚಿಕನ್ ಗುನ್ಯಾ, ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಬಟ್ ಇದನ್ನ ವಾಸನೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಸ್ವಚ್ಛತೆ ಇಲ್ಲ ಅಂತ ಅಂದಾಗ ಆ ಹಳ್ಳಿಲಿ ಬಹಳ ಕಷ್ಟ. ನಾನು ಅದನ್ನು ಗಮನಿಸಿದ್ದೀನಿ. ಈ ಮೂರು ಅಂಶಗಳು ಬಹಳ ಮುಖ್ಯ: ಮಲ ವಿಸರ್ಜನೆ ನಿರ್ವಹಣೆ, ಘನತ್ಯಾಜ್ಯ ನಿರ್ವಹಣೆ, ದ್ರವ ತ್ಯಾಜ್ಯ ನಿರ್ವಹಣೆ. ಇದನ್ನ ಮೂರನ್ನ ನಾವು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡ್ರೆ ನೈರ್ಮಲ್ಯನ 90% ನೀವು ಕಾಪಾಡ್ದಂಗೆ. ಇದನ್ನ ಬಹಳ ಮುಖ್ಯ. ಈಗ ನನಗೆ, ನೀವು ಇಲ್ಲಿರುವಂತ ಮಕ್ಕಳೆಲ್ಲ ಇದ್ದೀರಾ, ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಈ ಮೂರಕ್ಕೆ ಮೊದಲನೇ ಆದ್ಯತೆ ಕೊಡಿ. ನಿಮ್ಮ ಶಾಲೆ ಶೌಚಾಲಯನೂ ಬಳಸಿ, ಅಂಗನವಾಡಿ ಶೌಚಾಲಯದ ಅದು ಬಳಕೆ ರೀತಿಯಲ್ಲಿ ಮಾಡಿ, ಜೊತೆಗೆ ಮನೆಗಳಲ್ಲಿ ಶೌಚಾಲಯಗಳನ್ನ ಇಲ್ಲದಿದ್ರೆ ಶೌಚಾಲಯ ಫಸ್ಟ್ ಮಾಡಿಸಿ, ತದನಂತರ ಬಳಕೆ ಮಾಡಿ ಬೇರೆಯವ್ರಿಗೆ, ನಿಮ್ಮ ಮನೆಯಲ್ಲಿರುವಂತ ಎಲ್ಲಾ ಸದಸ್ಯರಿಗೆ, ತಂದೆ ತಾಯಿಗೆ, ಎಲ್ರಿಗೂ ಇದ್ರ ಬಗ್ಗೆ ಅರ್ಥ ಮಾಡಿಸಿ. ಎಷ್ಟು ದಿನ ಚಮ್ ಬಿಟ್ಕೊಂಡು ರೋಡ್ ಹೋಗಂತದ್ದು ಅಂತ ಬಿಡೋಣ ಅಂತ. ಆಯ್ತಾ? ನೆಕ್ಸ್ಟ್ ಇಲ್ಲಿದೆ ನೋಡಿ, ಒಬ್ಬ ಮನುಷ್ಯನ್ಗೆ ಕಾಯಿಲೆ ಬಂದಾಗ, ಮನುಷ್ಯ ಮಲ ವಿಸರ್ಜನೆ ಮಾಡಿದಾಗ ಇಲ್ಲಿ ಏಜೆಂಟ್ ಅಂತ ಬ್ಯಾಕ್ಟೀರಿಯಾ, ಈಕೋಲಿ ಅಂತ ಹೇಳ್ತಾರೆ. ಮಲದಲ್ಲಿ ಇರುವಂತ ಬ್ಯಾಕ್ಟೀರಿಯಾ ಪರಿಸರಕ್ಕೆ ಹೋಗಿ ಪುನಃ ಪರಿಸರದಿಂದ ಮನುಷ್ಯನಿಗೆ ಬರುತ್ತೆ ಅಂತ. ಕಳಪೆ ನೈರ್ಮಲ್ಯದಿಂದ ಆರೋಗ್ಯದ ಮೇಲೆ ಪರಿಣಾಮ ಹೇಗ್ ಬೀಳುತ್ತೆ ಅಂತ ಹೇಳ್ತಾ ಇದ್ದೀವಿ. ಒಬ್ಬ ಮನುಷ್ಯ ತನ್ನ ದಿನನಿತ್ಯ ಚಟುವಟಿಕೆಯಲ್ಲಿ, ಆಯ್ತಾ, ನೀವು ಕೊಚ್ಚೆ ನೀರಾಗ್ಬೋದು, ಘನತ್ಯಾಜ್ಯ ಆಗ್ಬೋದು, ಮಲ ವಿಸರ್ಜನೆ ಆಗ್ಬೋದು, ಎಲ್ಲನ್ನ ತಂದು ಪುನಃ ನೀನು ಬಯಲಿಗೆ ಬಿಟ್ಟು ಪುನಃ ಬಯಲಿನಿಂದ ಪುನಃ ನಿನ್ಗೆ ವಾಪಸ್ ಸೇರುತ್ತೆ. ಪುನಃ ಸೇರಿದಾಗ ಪುನಃ ಏನಾಗುತ್ತೆ, ನೀನು ಕಾಯಿಲೆಗೆ ತುತ್ತಾಗ್ತೀಯಾ, ಕಾಯಿಲೆಯಿಂದ ಬಳತೀಯಾ. ಇದ್ರ ಬಗ್ಗೆ ನೀನು ಅರ್ಥ ಮಾಡ್ಕೋಬೇಕು. ಒಬ್ಬ ಮನುಷ್ಯ ಕುಂತ್ಕೊಂಡು ಮಲ ವಿಸರ್ಜನೆ ಮಾಡ್ತಾರೆ. ಈ ಮಲ ವಿಸರ್ಜನೆ ಮಾಡೋದ್ರಿಂದ, ಮಲ ವಿಸರ್ಜನೆ ಮಾಡೋದ್ರಿಂದ ಮನುಷ್ಯನಿಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತ. ಒಬ್ಬ ಮನುಷ್ಯ ಮಲ ವಿಸರ್ಜನೆ ಮಾಡಿದ್ರೆ FF ಎಲ್ಲ, ಫ್ಲೂಯಿಡ್, ಫಿಂಗರ್, ಫ್ಲೈಸ್, ಫೀಲ್ಡ್, ಫೊಮೈಟ್ಸ್, ಫುಡ್, ಇವೆಲ್ಲ ಅಲ್ಲಿ ಬರ್ತದೆ. ಅದಕ್ಕೆ F ಚಾರ್ಟ್ ಅಂತ ಹೇಳ್ತಾರೆ. F ಚಾರ್ಟ್ ಏನ್ ಹೇಳ್ತಾರೆ? F ಚಾರ್ಟ್ ಅಂತ ಹೇಳ್ತಾರೆ. F ಚಾರ್ಟ್ ಏನಪ್ಪ ಅಂತಾರೆ, ಒಬ್ಬ ಬಯಲಲ್ಲಿ ಮಲ ವಿಸರ್ಜನೆ ಮಾಡಿದ್ರೆ ಆ ಬಯಲಲ್ಲಿರುವಂತ ಮಲದಿಂದ ಬಂದ ಬ್ಯಾಕ್ಟೀರಿಯಾಗಳು ಫ್ಲೂಯಿಡ್ ನೀರಿಗೆ ಸೇರ್ಕತ್ತೆ. ಕೈಗಳು ಸರಿಯಾಗಿ ತೊಳಿಲಿಂದ ಕೈಗಳ ಮೂಲಕ ಬಾಯಿಗೆ ಆಹಾರಕ್ಕೆ ಸೇರುತ್ತೆ. ಫ್ಲೈಸ್, ನೊಣಗಳು ಇರ್ತವೆ, ನೊಣಗಳು ಮಲದಲ್ಲೂ ಕೂತ್ಕೊತವೆ, ಆಹಾರ ಪದಾರ್ಥ ಮೇಲೇನು ಕೂತ್ಕೊಳುತ್ತೆ, ಅದರಿಂದ ಕಾಯಿಲೆಗಳು ಬರುತ್ತೆ. ಜೊತೆಗೆ ಫೀಲ್ಡ್, ಬಯಲಲ್ಲಿ ಚಪ್ಪಲಿ ಇಲ್ಲದೆ ಓಡಾಡ್ತೀವಿ, ಬಯಲಲ್ಲಿ ಕೊಕ್ಕೆ ಹುಳು ಎಲ್ಲ ಇರ್ತವೆ, ಬ್ಯಾಕ್ಟೀರಿಯಾಸ್ ಇದಾವೆ, ಅದು ನಮಗೆ ದೇಹಕ್ಕೆ ಸೇರಿ ಅದರಿಂದ ರಕ್ತಹೀನತೆ ಇಂಥವೆಲ್ಲ ಕಾಯಿಲೆ ಬರುತ್ತೆ. ಜೊತೆಗೆ ಎಲ್ಲರೂ ಸೇರಿ ಫುಡ್ ಬರುತ್ತೆ. ಇದು 5 ಕಾಂಪೋನೆಂಟ್. ಇದು ಜೊತೆಗೆ ನಮ್ಮಲ್ಲೆಲ್ಲ ಕೈ ಮೊಬೈಲ್ ಇರುತ್ತೆ, ನಮ್ಮಲ್ಲಿ ಡೋರ್ ಇರುತ್ತೆ, ಪ್ರತಿಯೊಂದು ಎಲ್ಲಾನು ಇರುತ್ತೆ ಪದಾರ್ಥಗಳು. ನಾವ್ ಏನ್ ಮಾಡ್ತೀವಿ, ಮಲ ವಿಸರ್ಜನೆ ಮಾಡಿದ ನಂತರ ಸೋಪಿನಿಂದ ಕೈ ತೊಳೆಯದೆ ಅಥವಾ ಬೇರೆ ಯಾವುದೇ ಪದಾರ್ಥಗಳನ್ನು ಮುಟ್ಟು ತೊಳೆಯದೆ ನಾವು ಫೋನ್ ಕೊಡ್ತೀವಿ, ಎಲ್ಲಾನು ಕೊಡ್ತೀವಿ. ಅದರಲ್ಲಿ ಬ್ಯಾಕ್ಟೀರಿಯಾಗಳು, ಎಕ್ಸಾಂಪಲ್ ನನ್ನ ಫೋನ್ ಕಾಲ್ ಮಾಡಿ ಬೇರೆಯವ್ರಿಗೆ ಕೊಟ್ಟಂದ್ರೆ ಅವನು ಆ ಫೋನ್ ಅನ್ನು ಬಳಸಿದಾಗ ನನ್ನ ಕೈಲಿದ್ದಂತ ಬ್ಯಾಕ್ಟೀರಿಯಾ ಫೋನ್ ಮೂಲಕ ಹೋಗಿ ಫೋನ್ ನಿಂದ ಅವನ್ ಕೈ ಹಿಡಿದಾಗ ಅವನ್ ಕೈಗೆ ಹೋಗುತ್ತೆ. ಹೀಗೆ ನಾವೇನ್ ಮಾಡ್ಬೇಕು, ಇದನ್ನ ಒಬ್ಬ ಮನುಷ್ಯ ಬಯಲಲ್ಲಿ ಮಲ ವಿಸರ್ಜನೆ ಮಾಡಿದ್ರೆ ಯಾವ ರೀತಿ ಮನುಷ್ಯನಿಗೆ ಪುನಃ ರೋಗ ಹರಡುತ್ತನ್ನಕ್ಕೆ ಇವೆಲ್ಲ ಉದಾಹರಣೆ. ಈಗ ಫ್ಲೈಸ್ ಅಂತಿದೀವಿ, ನೊಣಗಳು ಏನ್ ಮಾಡ್ತವೆ, ನೊಣ ಎಲ್ಲೇ ಹೋದ್ ಕುಂತ್ಕೊಂಡು ಫಸ್ಟ್ ನೊಣ ಏನ್ ಮಾಡುತ್ತೆ, ವಾಂತಿ ಮಾಡುತ್ತೆ. ಏನ್ ಮಾಡುತ್ತೆ, ಕಾಲ್ ಆಡಿಸುತ್ತೆ. ನೀವು ನೋಡಿದೀರ ನೊಣನ? ಫಸ್ಟ್ ಅಲ್ಲಿ ಹೋಗಿ ಕೆದಕುತ್ತದೆ, ಏನ್ ಆಹಾರ ಇರ್ತದೆ ಕೆದಕುತ್ತೆ, ಆಮೇಲೆ ವಾಂತಿ ಮಾಡುತ್ತೆ, ಆಮೇಲೆ ಚೆನ್ನಾಗಿ ಪುನಃ ಕೆದಕುತ್ತೆ, ಆಮೇಲೆ ತಿನ್ನುತ್ತೆ, ಆಮೇಲೆ ಜೀ ಅಂತ ಹಾರುತ್ತೆ. ಈ ಎಕ್ಸಾಂಪಲ್ ನಿಮ್ ಮನೆ ಪಕ್ಕದಲ್ಲಿ ಯಾವ್ದೇ ಚಿಕ್ಕ ಮಗುನ ಕಕ್ಕ ಮಾಡಕ್ ಕುಣಿಸಿದಾರೆ, ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್ ಯಾರ ಮನೇಲಿ ಮಾಡ್ತಾ ಇರೋ ಉದಾಹರಣೆ ಹೇಳ್ತಾ ಇದ್ದೀನಿ. ನನ್ನ ಮನೆ ಮುಂದೆ ಯಾರೋ ಮಲ ವಿಸರ್ಜನೆ ಮಾಡಿ ಚಿಕ್ಕ ಮಗು ಕುಣಿಸಿದಾರೆ. ಅವನು ಬೆಳಿಗ್ಗೆ ಟೈಮ್ ಮಲ ವಿಸರ್ಜನೆ ಮಾಡಿ ಈ ಕಡೆ ಬಂದಾಗ ಒಂದ್ ನೊಣ ಬಂತು, ಅದ್ರ ಮೇಲೆ ಕುಂತ್ಕೊತು. ಆ ನೊಣ ಬಂದು ಎಲ್ಲಿ ಮನೆಗ್ ಬಂತು,
ಮನೆಯಲ್ಲಿ ಅಪ್ಪ ಅಮ್ಮ ಮಗ ಸ್ಕೂಲ್ ಹೋಗ್ತಾನೆ ಅಂತ ಹೇಳಿ ಬೆಳಿಗ್ಗೆ ಸಿರಾ ಉಪ್ಪಿಟ್ಟೆಲ್ಲ ಮಾಡಿರ್ತಾರೆ. ಸಿರದ ಮೇಲೆ ಬಂದು ನೊಣ ಕುಂತ್ಕೊಂತ ತಕ್ಷಣ ಏನ್ ಮಾಡಿದ್ದ, ವಾಂತಿ ಮಾಡುತ್ತೆ. ಆಮೇಲೆ ಕೆದ್ಕುತ್ತ ಆಮೇಲೆ ತಿನ್ನುತ್ತೆ. ಅಲ್ಲೇನ್ ಮಾಡಿದ್ದು, ಮಲದ ಮೇಲೆ ಕುತ್ಕೊಂಡು ಅಲ್ಲೂ ವಾಂತಿ ಮಾಡಿ ಕೆದಕಿ ತಿಂದಿತ್ತು. ಏನ್ ತಿಂದಿತ್ತು? ಮಲ ತಿಂದಿತ್ತು. ಇಲ್ಲಿ ಬಂದು ಏನ್ ಮಾಡ್ತು ವಾಂತಿ? ಏನ್ ಮಲ ತಿಂದಿತ್ತು ಅದನ್ನೇ ವಾಂತಿ ಮಾಡಿ. ಅದನ್ನ ನಾವು ತಿಂದಾಗ ಏನಾಗುತ್ತೆ? ಕಾಯಿಲೆಗಳು ಬರ್ತೇನೆ. ನೀನೇನ್ ಬರುತ್ತೆ? ಅದಕ್ಕೆ ನಾವೇನ್ ಮಾಡ್ಬೇಕು, ಇದನ್ನೆಲ್ಲ ದೂರ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಅದಕ್ಕೆ ಕಡಿವಾಣ ಅಂತಂದ್ರೆ ಅದೇಳ ಪ್ರೈಮರಿ ಬ್ಯಾರಿಯರ್ಸ್ ಅಂತಾರೆ. ಅದಕ್ಕೆ ಕಡಿವಾಣ, ಮಲ ವಿಸರ್ಜನೆ ಮಾಡೋದನ್ನ ಬಯಲಲ್ಲಿ ಬಿಡಬೇಕು ಅನ್ನೋ. ಇಲ್ಲಾಂದ್ರೆ ನಾವು ಕುಡಿತಾ ಇರೋಂಥ ನೀರ್ ಆಗ್ಬೋದು, ನಮ್ಮಲ್ಲಿ ಇರೋಂಥ ಬಯಲಾಗ್ಬೋದು, ನಾವು ತಿಂತಾ ಇರೋಂಥ ಆಹಾರ ಆಗ್ಬೋದು, ಇವೆಲ್ಲ ಸ್ವಚ್ಛವಾಗಿದ್ಯಾ? ನಾವು ಹೇಳಕ್ ಸಾಧ್ಯ ಇಲ್ಲ. ಆಯ್ತಾ? ಇದನ್ನ ತಡೆಗಟ್ಟಬೇಕು ಅಂತಂದ್ರೆ ಪ್ರತಿಯೊಬ್ರು ಇದ್ರಿಗೆ ಅರ್ಥ ಮಾಡ್ಕೋಬೇಕು. ನಮ್ಮ ದೇಶದಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಬಂದು ಹಲವಾರು ವರ್ಷಗಳ ಕೆಲಸ ಕಾರ್ಯಕ್ರಮ ಮಾಡಿ ಪ್ರತಿ ಮನೆಗೂ ಶೌಚಾಲಯನ ಕಟ್ಸ್ಕೊಟ್ರು. ಶೌಚಾಲಯ ಯಾಕೆ ಬಳಸ್ಬಾರ್ದು? ಆಯ್ತಾ? ಎಷ್ಟು ದಿವಸ ಅಂತ ಹಿಂಗೆ ಇರ್ತೀರಾ? ಹಿಂಗೆ ಇದೇ ರೀತಿ ಬಯಲಲ್ಲಿ ಮಾಡ್ತೀವಿ. ಇದನ್ನೆಲ್ಲ ಜನರಿಗೂ ಅರ್ಥ ಮಾಡಿಸ್ಬೇಕು, ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಈ ಎಫ್ ಚಾರ್ಟ್ ಅಂತ, ಬಾಯಿಗೆ ಮಲ ಹೇಗೆ ಸೇರುತ್ತೆ ಅನ್ನೋದನ್ನ ಇದು ಹೇಳ್ತಾರೆ. ಒಬ್ಬ ಮನುಷ್ಯ ಮಲ ವಿಸರ್ಜನೆ ಮಾಡಿದ್ರೆ ಈ ಅಂಶಗಳಲ್ಲಿ ಮಲ ಸೇರುತ್ತೆ ಅನ್ನೋಂಥದ್ದು. ಆಯ್ತಾ? ಇದು ನೆಕ್ಸ್ಟ್, ಇದು ಒಂದು ಉದಾಹರಣೆ ಹೇಳಿದ್ದಾರೆ. ನೋಡಿದ್ರೆ ಹುಳುಗಳನ್ನ ಇದರಲ್ಲಿ ಎಷ್ಟು ಕ್ರಿಮಿಕೀಟ ಇದೆ ಗೊತ್ತಾ ಅಂತ ಒಂದು ಉದಾಹರಣೆ ಕೊಡ್ತಾರೆ. 1 ಗ್ರಾಮ್ ಮಲದಲ್ಲಿ 1 ಕೋಟಿ ವೈರಾಣು. ಒಂದೇ 1 ಗ್ರಾಮ್ ಚಿನ್ನದ ಬೆಲೆ ಎಷ್ಟು ಗೊತ್ತಾಗತ್ತೋ? 10-12 ಸಾವಿರ ರೂಪಾಯಿ, 15 ಸಾವಿರ ಇದೆ. ಅದಕ್ಕಿಂತ ಕಾಸ್ಟ್ಲಿ ಆಗ್ಬಿಡ್ತಿದ್ದು ಅಲ್ವಾ? 1 ಗ್ರಾಮ್ ಮಲದಲ್ಲಿ 1 ಕೋಟಿ ವೈರಾಣು, 10 ಲಕ್ಷ ರೋಗಾಣುಗಳು, 1000 ಪರಾವಲಂಬಿ ರೋಗಾಣುಗಳು, 100 ರೋಗಾಣುಗಳು. ಇದು ಒಂದೇ 1 ಗ್ರಾಮ್ ಮಲದಲ್ಲಿ ಇದು ಬರೋದು. ಉದಾಹರಣೆ ಹೇಳ್ತಾರೆ, ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 250 ಗ್ರಾಮ್ ಮಲ ವಿಸರ್ಜನೆ ಮಾಡ್ತಾನೆ. ಒಂದು ಹಳ್ಳಿಲಿ 100 ಜನ ಇದ್ದಾರೆ ಅಂದ್ರೆ ಒಟ್ಟು ಮನೆಯಲ್ಲಿ 5 ಜನ ಇದ್ದಾರೆ ಅಂತ 500 ಜನಸಂಖ್ಯೆ ಆಯ್ತು. ಹಾಗಾದ್ರೆ ಒಟ್ಟು ಮಲ ಉತ್ಪಾದನೆ ಎಷ್ಟಪ್ಪ ಅಂತಂದ್ರೆ 500 ಜನ ಇಂಟು 250 ಗ್ರಾಮ್ ಅಂತಂದ್ರೆ 125 ಕೆಜಿ, 1/4 ಕ್ವಿಂಟಾಲ್. ಈಗ್ಲೂ ಹಲವಾರು ಹಳ್ಳಿಗಳಲ್ಲಿ ಬಯಲಲ್ಲಿ ಮಲ ವಿಸರ್ಜನೆ ಮಾಡಿ ಇರುವಂತ ಬಯಲಿಗೆ, ಭೂಮಿಗೆ ನಾವು ಎಲ್ಲಾ ಮಲನ ಕೊಡ್ತಾ ಇದೀವಿ. ನಾವು ತಿಂತಾ ಇರುವಂತ ಆಹಾರ ಸರಿ ಇದೆಯಾ? 1 ಗ್ರಾಮದಲ್ಲಿ ಇಷ್ಟಿದ್ದೆ ಅಂತ ಮೇಲೆ ಒಬ್ಬ ಮನುಷ್ಯ 1/4 ಕೆಜಿ ಮಾಡ್ತಾನಂದ್ರೆ 1/4 ಕ್ವಿಂಟಾಲ್ ಬರೀ 500 ಜನರಿಗೆ. ಎಷ್ಟು ಜನ ಈಗ್ಲೂ ಬಯಲಲ್ಲಿ ಮಲ ವಿಸರ್ಜನೆ ಮಾಡ್ತಾರೆ? ಇದ್ರ ಬಗ್ಗೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಈಗ ಇದನ್ನ ಕುಡ್ದಾಗ, ಇದನ್ನ ಬಯಲಲ್ಲಿ ಮಲ ವಿಸರ್ಜನೆ ಮಾಡಿದಾಗ ಅದರಿಂದ ಮಲ ಬಂದು ಕುಡಿಯೋ ನೀರು, ಆಹಾರ, ಕೈಗಳು ಇವೆಲ್ಲ ಸೇರಿದಾಗ ಬರುವಂತ ಕಾಯಿಲೆ ಏನಪ್ಪಾ ಅಂತಂದ್ರೆ ಈ ಕಾಯಿಲೆ ಏನ್ ಬರ್ತಪ್ಪ ಅಂದ್ರೆ ಅಕಾರ ಆಟೈಕಾಕೋ. ಇದು ಏನ್ ಸರ್ ಕಾಯಿಲೆನ? ಹೌದು, ಇದು ಒಂಥರ ಕಾಯಿಲೆನೆ. ನಾವು ಎಲ್ಲಕ್ಕೂ ಸೂತ್ರ ಇರ್ತಲ್ವಾ? ನೀವು ಮ್ಯಾಥ್ಸ್ ಅಲ್ಲಿ ಎಲ್ಲ ಸೂತ್ರ ಮಾಡ್ತಿರ್ತೀರಾ, ನಾವು ಒಂದು ಸೂತ್ರ ಮಾಡಿದ್ವಿ. ಏನಪ್ಪಾ ಅಂದ್ರೆ ಅಕಾರ ಆಟೈಕಾಕೋ. ಅಕಾರ ಆಟೈಕಾಪ ಅಂದ್ರೆ ಏನೇನ್ ಬರುತ್ತೆ? ಅಕಾರ ಆ ಅಂದ್ರೆ ಅತಿಸಾರ, ಕ ಅಂದ್ರೆ ಕಾಲರ, ರ ಅಂದ್ರೆ ರಕ್ತಭೇದಿ, ಆ ಅಂದ್ರೆ ಆಮ್ಶಂಕೆ, ಟೈ ಅಂದ್ರೆ ಟೈಫಾಯ್ಡ್, ಕ ಅಂದ್ರೆ ಕಾಮಾಲೆ, ಪೋ ಅಂದ್ರೆ ಪೋಲಿಯೋ. ಇವೆಲ್ಲ ನೀರಿಗೆ ಸೇರಿ, ಆಹಾರಕ್ಕೆ ಸೇರಿ, ನಾವು ಅದನ್ನ ನಮ್ಮ ಮನುಷ್ಯ ಸೇವಿಸಿದಾಗ ಬರುವಂತ ಕಾಯಿಲೆಗಳು. ಅದಕ್ಕೆ ನಾವು ಸೂತ್ರ ಮಾಡಿದ್ವಿ, ಅಕಾರ ಆಟೈಕಾಪೋ, ಅತಿಸಾರ, ಕಾಲರ, ರಕ್ತಭೇದಿ, ಆಮ್ಶಂಕೆ, ಟೈಫಾಯ್ಡ್, ಕಾಮಾಲೆ, ಪೋಲಿಯೋ. ಇದೇನಾದ್ರು ನೀವು ವೆಲ್ಕಮ್ ಮಾಡಂಗಿದ್ರೆ ಬಯಲಲ್ಲಿ ಮಲ ವಿಸರ್ಜನೆ ಮಾಡಿ. ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗ್ಲೂ ನಿಮ್ಮಿಂತ ಕಾಯಿಲೆ ಬಂದೇ ಬರುತ್ತೆ. ಯಾರು ಬಯಲಲ್ಲಿ ಮಲ ವಿಸರ್ಜನೆ ಮಾಡ್ತಾರೆ ಖಂಡಿತ ನಮಗೆ ಗೊತ್ತಿರಲ್ಲ. ಕಾಯಿಲೆ ಬಂದಾಗ ಹೋಗ್ತೀವಿ, ತೋರ್ಸ್ಕೊಳ್ತಾ ಇರ್ತೀವಿ. ಅದಕ್ಕೆ ಇದು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಶಾಲೆಯಲ್ಲಿ ಇರುವಂತ ಅಕ್ಕಪಕ್ಕದ ಮಕ್ಕಳಿಗೆ ನಾವು ಬಯಲಲ್ಲಿ ಮಲ ವಿಸರ್ಜನೆ ಮಾಡಿದ್ರೆ, ಶಾಲೆಯಲ್ಲಿ ಟಾಯ್ಲೆಟ್ ಇರುತ್ತೆ, ರೋಡ್ ಹೋಗ್ಕೊಂಡು ಯೂರಿನ್ ಪಾಸ್ ಮಾಡ್ತೀವಿ, ಟಾಯ್ಲೆಟ್ ಇರುತ್ತೆ, ರಸ್ತೆಲಿ ಹೋಗಿ ರಸ್ತೆ ಬದಲಿ ಕುಂತ್ಕೊಂಡು ನಾವು ಮಲ ವಿಸರ್ಜನೆ ಮಾಡ್ತೀವಿ. ಇದನ್ನೆಲ್ಲ ದೂರ ಮಾಡ್ಬೇಕು ಅಂತಂದ್ರೆ, ಇದು ಈ ಕಾಯಿಲೆ ದೂರ ಆಗ್ಬೇಕು ಅಂತಂದ್ರೆ ಶಾಲೆಯಲ್ಲಿರುವಂತ ಶೌಚಾಲಯ ಬಳಸಿ, ಮನೆಯಲ್ಲಿರುವಂತ ಶೌಚಾಲಯ ಬಳಸಿ, ಮನೆ ಸುತ್ತಮುತ್ತ ಸ್ವಚ್ಛತೆ ಇಡಿ. ಆಯ್ತಾ? ನೀರ್ ಕುಡಿತಾ ಇರುವಂತ ನೀರು ಸುತ್ತಮುತ್ತ ಸ್ವಚ್ಛತೆ ಇಡಿ. ಇದನ್ನ ಗಮನಿಸ್ಬೇಕು. ಈಗ ನೀರು, ನೈರ್ಮಲ್ಯ, ಶುಚಿತ್ವ ಇವೆಲ್ಲ ಅಣ್ಣ ತಮ್ಮದಿರಿದ್ದಂಗೆ, ಒಬ್ಬರು ಬಿಟ್ಟು ಒಂದು ಇರಲ್ಲ. ಆಯ್ತಾ? ಒಂದಕ್ ಮಾತಾಡ್ತಾರೆ, ನಾನು ನೀರು ಮಾತಾಡ್ತೀನಿ ಅಂದ್ರೆ ನೈರ್ಮಲ್ಯ ಸೇರ್ಕೊಂಡಿರುತ್ತೆ. ಆಯ್ತಾ? ನೀರು ನೈರ್ಮಲ್ಯ ಒಂದಕ್ಕೊಂದು ಸಂಬಂಧ ಇರುವಂತದ್ದು. ನೀವ್ ಒಂದನ್ನು ಮಾತಾಡೋದು ಸಿಕ್ಕುತ್ತೆ. ಅದು ಒಂದ್ ತಗೊಂಡ ಒಂದ್ ಫ್ರೀ ಅಂತಾರಲ್ಲ ಹಂಗೆ. ಆಯ್ತಾ? ಒಂದನ್ನ ನೀವು ಏನಾದ್ರು ತಪ್ಪಾಯ್ತು ಅಂದ್ರೆ ಇನ್ನೊಂದು ಶುರು ಆಗುತ್ತೆ, ಸಮಸ್ಯೆ ಆಗುತ್ತೆ. ಈ ರೀತಿ ಕಾಯಿಲೆ. ಅದಕ್ಕೆ ಈ ಕಾಯಿಲೆನ ದೂರ ಮಾಡ್ಬೇಕು ಅಂತಂದ್ರೆ, ಖಂಡಿತವಾಗ್ಲೂ ಶೌಚಾಲಯ ಬಳಸಿ. ಏನು ಶೌಚಾಲಯ ಬಳಸಿದ್ರೆ ಆಗುವ ಉಪಯೋಗಗಳೇನು ನಮ್ಗೆ ಗೊತ್ತಿರೋದು. ಕೆಲವು ಇಷ್ಟ ದಿನ ಏನ್ ಸರ್ ಉಪಯೋಗ ಏನು ಅನ್ಕೊಂಡಿರ್ತಾರೆ. ಮಾನವ ಮತ್ತು ಮಲದ ನಡುವೆ ಸಂಪರ್ಕ ಮುರಿಯುತ್ತೆ. ಏನ್ ಸಂಪರ್ಕ ಇದೆಯಲ್ಲ, ಸಂಬಂಧ,
ಮಲ ಮತ್ತು ಮಾನವ ಆ ಸಂಪರ್ಕ ಮುಗಿದೋಗುತ್ತೆ. ಮಾನವನ ಹಲವು ಕೀಟಗಳು ಮತ್ತು ಇತರೆ ವಾಹಕಗಳ ಸಂಪರ್ಕಕ್ಕೆ ತರುವುದನ್ನು ತಡೆಯುತ್ತೆ. ನೀರಿನ ಮಾಲಿನ್ಯವನ್ನು ತಡೆಯುತ್ತೆ. ಇದು ಬಹಳ ಮುಖ್ಯ. ನಾವು ಕುಡಿತಾ ಇರೋಂಥ ನೀರು ಯೋಗ್ಯನಾ ಗೊತ್ತಿಲ್ಲ ನನಗೆ. ಇವತ್ತು ಬರೀ ನೈರ್ಮಲ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀರು ಬಗ್ಗೆ ಇನ್ನೊಂದ್ಸರಿ ಅವಕಾಶ ಬಂದಾಗ ಖಂಡಿತ ನಿಮ್ ಜೊತೆಲೆ ಅದನ್ನ ಶೇರ್ ಮಾಡ್ಕೊಳ್ತೀನಿ, ಮಾತಾಡ್ತೀನಿ. ನೀರಿನ ಮಾಲಿನ್ಯವನ್ನು ತಡೆಯುತ್ತೆ. ಅಂಗವಿಕಲರು ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಸುರಕ್ಷಿತ ರಕ್ಷಣೆ, ಗೌಪ್ಯತೆ ಮತ್ತು ಘನತೆಯನ್ನು ಖಾತ್ರಿಗೊಳಿಸುತ್ತೆ. ಯಾವುದು? ಶೌಚಾಲಯ ಇರೋದಲ್ಲ, ಶೌಚಾಲಯ ಬಳಕೆ ಮಾಡಿದ್ರೆ ಹೇಳ್ತಾ ಇರೋದು. ಎಲ್ಲ ಗೃಹಸ್ಥರು ಮತ್ತು ವಿಶೇಷವಾಗಿ ಮಕ್ಕಳ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಅತಿಸಾರ ಕಾಯಿಲೆಗಳನ್ನು ತಡೆಗಟ್ಟುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಶೇಕಡ ಇವತ್ತು ಕನಿಷ್ಠ ಇಡೀ ಪ್ರಪಂಚದಲ್ಲಿ ಪ್ರತಿ ವರ್ಷ ಅತಿಸಾರ ಬೇದಿಯಿಂದ, ಅಶುದ್ಧ ನೀರು ಆಹಾರದ ಸೇವಿಸೋದ್ರಿಂದ 7 ರಿಂದ 10 ಲಕ್ಷ ಮಕ್ಕಳು ಅತಿಸಾರ ಬೇದಿಯಿಂದ ಸಾಯ್ತಾ ಇದ್ದಾರೆ. ಆಯ್ತಾ? ಅದು ತಡೆಗಟ್ಟಬೇಕು ಅಂತಂದ್ರೆ ನಾವುಗಳು ಖಂಡಿತವಾಗಿ ಏನ್ ಮಾಡ್ಬೇಕು? ಈ ಸ್ವಚ್ಛತೆ, ಈ ನೈರ್ಮಲ್ಯ, ಈ ಶೌಚಾಲಯ ಇದ್ರ ಬಗ್ಗೆ ಗಮನಿಸ್ಬೇಕು. ನೆಕ್ಸ್ಟ್ ಏನು ಗ್ರಾಮೀಣ ನೈರ್ಮಲ್ಯದಲ್ಲಿ ಅಂಶಗಳು ಅಂತ ಬಂದಾಗ ಬರೋಣ. ಇದೆ ವೈಯಕ್ತಿಕ ಶೌಚಾಲಯ, ಇದು ಬೇಕೇ ಬೇಕು. ಶಾಲಾ ಶೌಚಾಲಯ, ಭೂತಾಲಯ, ಅಂಗನವಾಡಿ ಶೌಚಾಲಯ, ಸಮುದಾಯ ಶೌಚಾಲಯ, ಘನತ್ಯಾಜ್ಯ ನಿರ್ವಹಣೆ, ಇವೆಲ್ಲ ಈ ಶೌಚಾಲಯ. ನೆಕ್ಸ್ಟ್ ಬರೋಣ. ಈಗ ಶೌಚಾಲಯದ ಬಗ್ಗೆ ಹೇಳೋಣ. ಶೌಚಾಲಯ ಯಾಕೆ ಬಳಕೆ ಮಾಡ್ಬೇಕು ಅಂತ ಆಯ್ತು. ಈಗ ಶಾಲಾ ಶೌಚಾಲಯಕ್ಕೆ ಬರೋಣ. ಶಾಲಾ ಮಕ್ಕಳು ಮತ್ತು ಸಿಬ್ಬಂದಿಗಳ ಸಂಖ್ಯೆ ತಕ್ಕಂತ ಸುಲಭವಾಗಿ ಪ್ರವೇಶಿಸಬಹುದಾದ, ಗೌಪ್ಯತೆ ಕಾಪಾಡುವಂತ ಸುರಕ್ಷಿತ ಹಾಗೂ ಸ್ವಚ್ಛ ಶೌಚಾಲಯಗಳನ್ನು ಒದಗಿಸುವುದು ಹೇಗೆ, ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರತಿ ಶಾಲೆಗಳಲ್ಲಿ ಎಷ್ಟು ಶೌಚಾಲಯಗಳಿರ್ಬೇಕು ಅಂತ, 25 ಹೆಣ್ಣು ಮಕ್ಕಳಿಗೆ ಒಂದು ಘಟಕ. ಅಂದರೆ ಒಂದು ಶೌಚಾಲಯ 25 ಹೆಣ್ಮಕ್ಳಿದ್ರೆ, ನಿಮ್ ಶಾಲೆಯಲ್ಲಿ 100 ಮಕ್ಳಿದ್ರೆ ಹೆಣ್ಮಕ್ಳು 4 ಶೌಚಾಲಯ ಇರ್ಬೇಕು ಹೆಣ್ಮಕ್ಳಿಗೆ. 40 ಗಂಡು ಮಕ್ಕಳಿಗೆ ಒಂದು ಶೌಚಾಲಯ ಮತ್ತು 3 ಮೂತ್ರಾಲಯಗಳು. ಒಂದು ಟಾಯ್ಲೆಟ್ ಜೊತೆಲಿ 3 ಯೂರಿನಲ್, 3 ಮೂತ್ರಾಲಯ ಇರ್ಬೇಕು. ಆಯ್ತಾ? ಈಗ ಇದನ್ನು ಪ್ರತ್ಯೇಕವಾಗಿ ಸಪ್ರೇಟ್ ಇರ್ಬೇಕು. ಹೆಣ್ಮಕ್ಳಿಗೆ ಬೇರೆ, ಗಂಡ್ ಮಕ್ಳಿಗೆ ಸಪ್ರೇಟ್ ಇರ್ಬೇಕು. ಅದು ಇಲ್ದು ಹೋದ್ರು ಹೋಗ್ಲಿ, ಅಟ್ಲೀಸ್ಟ್ ಗಂಡ್ಮಕ್ಳು ಹೆಣ್ಮಕ್ಳು ಇರೋ ಶೌಚಾಲಯ ಆದ್ರೂ ಬಳಕೆ ಮಾಡ್ಬೇಕಲ್ಲ. ಅದು ಬಹಳ ಮುಖ್ಯ. ಇದು ನಿಯಮಾನುಸಾರ ಹೇಳ್ತಾ ಇರ್ತಾರೆ. ಏನ್ ಹೇಳ್ತಾ ಇದೆ? ಗೈಡ್ಲೈನ್ಸ್ ಹೇಳುತ್ತೆ 25 ಹೆಣ್ಮಕ್ಳು ಇರುವಂತ, ಎಷ್ಟು ಹೆಣ್ಮಕ್ಳು ಇರ್ತಾರೆ ಅಷ್ಟು ಮಕ್ಕಳ ಸಂಖ್ಯೆ ತಕ್ಕಂತೆ 25 ಹೆಣ್ಮಕ್ಳಿಗೆ ಒಂದು ಘಟಕ. ಅದೇ ರೀತಿ 40 ಗಂಡು ಮಕ್ಕಳಿಗೆ 1 ಶೌಚಾಲಯ ಮತ್ತು 3 ಯೂರಿನಲ್ ಅಂದ್ರೆ ಮೂತ್ರಾಲಯ ಇರಬೇಕು ಅಂತ. ಅದು ಶೌಚಾಲಯ ಬಳಸೋದ್ರ ಜೊತೆಗೆ ಅದನ್ನ ನಿರ್ವಹಣೆನೂ ಮಾಡ್ಬೇಕು ಅನ್ನೋದು. ಎರಡನೇದು, ಎಲ್ಲಾ ಸಂದರ್ಭದಲ್ಲೂ ಶೌಚಾಲಯಗಳು ಸುಲಭವಾಗಿ ಪ್ರವೇಶಿಸುವಂತಿರ್ಬೇಕು. ಎಲ್ಲಾ ಟೈಮ್ಲೂ ಕೆಲವರು ಲಾಕ್ ಮಾಡ್ಕೊಳ್ಳೋದು, ಕೆಲವರು ಶಿಕ್ಷಕರು, ಕೆಲವೊಂದ್ ಕಡೆ ಶಿಕ್ಷಕರು ನಂದು ಅಂತ ಹೇಳಿ ಲಾಕ್ ಮಾಡ್ಕೊತಾರೆ, ಮಕ್ಳು ಬಿಡಲ್ಲ. ಮಕ್ಕಳು ಅದ್ರ ಬಗ್ಗೆ ಹೆಚ್ಚಿನ ರೀತಿ ಸ್ವಚ್ಛತೆ ನೋಡ್ಕೊಳ್ಳಲ್ಲ ಅಂತ ಹೇಳಿ ಅವ್ರಿಗೆ ಒಳಗಡೆ ಬಿಡಲ್ಲ, ಎಲ್ಲ ರೋಡ್ ಹೋಗ್ರು ಅಂತ ಹೇಳ್ತಾರೆ. ಹಂಗಿರುತ್ತೆ. ಎಲ್ಲಾ ಟೈಮಲ್ಲೂ ಶಾಲೆ ಓಪನ್ ಅಂತಂದಾಗ ಎಲ್ಲ ಓಪನ್ ಇರ್ಬೇಕು ಅಂತ. ಶಾಲಾ ಮಕ್ಕಳು ಹಾಗೂ ಸಿಬ್ಬಂದಿಗಳಿಗೆ ಶಾಲೆಗಳಲ್ಲಿ ಮತ್ತು ವಸತಿ ಗೃಹಗಳಲ್ಲಿ 30 ಮೀಟರ್ ಒಳಗಡೆ ಶೌಚಾಲಯ ಇರ್ಬೇಕು. ಶೌಚಾಲಯ ಶಾಲೆ ಇಲ್ಲಿ ಅಂತ ಅಂದ್ಬಿಟ್ಟು 50-100 ಮೀಟರ್ ದೂರದಲ್ಲಿ ಶೌಚಾಲಯ ಇರ್ಬೇಕು ಅಂತ ಏನಿಲ್ಲ. ಆಕ್ಚುಲಿ ಏನಿದೆ, ಶಾಲೆ ಕಟ್ಟಡ ಪಕ್ಕದಲ್ಲೇ ಶೌಚಾಲಯಗಳಿರ್ಬೇಕು. ಯಾಕಂದ್ರೆ ಅನುಕೂಲ ಆಗ್ಬೇಕು ಅಂತ. ಶೌಚಾಲಯಕ್ಕೂ ಗೌಪ್ಯತೆ ಮತ್ತು ಭದ್ರತೆ ಅಂತ ಇರ್ಬೇಕು. ಗೌಪ್ಯತೆ ಮತ್ತು ಭದ್ರತೆ, ಅದೇ ಯಾವನು ಡೋರ್ ಇಲ್ಲ, ಅದಕ್ಕೆ ಲಾಕ್ ಇಲ್ಲ, ಹಾಗಾದ್ರೆ ಶೌಚಾಲಯ ಹಂಚ್ಕೊಳ್ಳಲ್ಲ. ಅದು ಬಯಲ್ಗೊತ್ತು, ಏನ್ ವ್ಯತ್ಯಾಸ ಇಲ್ಲ. ಅದಕ್ಕೆ ನಾನು ಗೌಪ್ಯತೆ ಕಾಪಾಡ್ಬೇಕು, ನಮ್ಗೆ ಭದ್ರತೆ ಬೇಕು ಅಂತಾರೆ. ಹೆಣ್ಮಕ್ಳಾಗ್ಬೋದು, ಗಂಡ್ ಮಕ್ಳಾಗ್ಬೋದು, ಅದೆಲ್ಲಾ ಟಾಯ್ಲೆಟ್ಗಳಿಗೂ ಲಾಕ್ ಇದೆಯಾ, ಅದು ಇರಬೇಕು. ಶೌಚಾಲಯಗಳು ಸ್ಥಳೀಯ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಗಳು ಸೂಕ್ತವಾಗಿರಬೇಕು. ಹಾಗೂ ಅಂಗವಿಕಲರು ಅಥವಾ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಿರುವ ಮಕ್ಕಳಿಗೆ ಪ್ರವೇಶಿಸುವಂತಿರಬೇಕು. ರ್ಯಾಂಪ್ ವ್ಯವಸ್ಥೆ ಇರ್ಬೇಕು ಟಾಯ್ಲೆಟ್ ಹತ್ರ. ಆಯ್ತಾ? ಅವ್ನ್ಗೆ ಯಾಪಪ್ಪ ಕಣ್ ಕಾಣಿಸ್ತಲ್ಲ, ಅವನ ಅಂಗವಿಕಲ ಆಗಿದ್ದಾನೆ ಅಂತ ಅವ್ನು ಶಾಲೆಗೆ ಬರ್ತಾನೆ ಅಂತವನ್ಗೆ ಅವ್ನಿಗೆ ಪ್ರತ್ಯೇಕವಾದ ಶೌಚಾಲಯ ಜೊತೆಗೆ ವೆಸ್ಟರ್ನ್ ಕಮೋಡ್ ಹಾಕುವಂತದ್ದು, ಅದಕ್ಕೆ ರ್ಯಾಂಪ್ ಇರೋದು, ಅದೆಲ್ಲ ವ್ಯವಸ್ಥೆಗಳಿರ್ಬೇಕು. ಶೌಚಾಲಯ ಬಳಸೋದು ಆರೋಗ್ಯಕರ ಮತ್ತು ಸ್ವಚ್ಛವಿರಬೇಕು. ಹಾಗೂ ಹತ್ತಿರದಲ್ಲಿ ಅನುಕೂಲಕರ ಕೈ ತೊಳೆಯುವ ಸೌಲಭ್ಯ ಹೊಂದಿರಬೇಕು. ಕೈ ತೊಳೆಯಲ್ಲ ಬಿಡಿ ಸರ್, ಊಟ ಮಾಡಕ್ಕಿಂತ ಮುಂಚೆನೆ ಕೈ ತೊಳೆಯಲ್ಲ, ಇದು ಮರದುಂಟ ಅಂತಾರ ಕೆಲವೊಬ್ರು. ಊಟ ಬರೀ ಸೋಪಿನಿಂದ ಕೈ ತೊಳೆಯೋದ್ರಿಂದ ಶೇಕಡ 70-80ರಷ್ಟು ಕಾಯಿಲೆಗಳನ್ನ ದೂರ ಮಾಡಬಹುದು. ಆಯ್ತಾ? ಕೈ ತೊಳೆಯೋಕೆ 6 ಗಂಟೆಗಳು ಎಲ್ಲ ಹೇಳ್ಕೊಡ್ತಾರೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ಆಯ್ತಾ? ಶೌಚಾಲಯ ಬಳಸಿದ ನಂತರ ಕಡ್ಡಾಯವಾಗಿ ಸೋಪಿನಿಂದ ಕೈಗಳನ್ನು ತೊಳೆಯಿರಿ. ಇಲ್ಲ ಅಂದ್ರೆ ನಿಮ್ಮ ದುಶ್ಮನ್ಗಳು, ನಿಮ್ಮ ವಿರೋಧಿಗಳು ನಿಮ್ಮ ಕೈಗಳು ಸೇರ್ಕೊಂಡು ನಿಮ್ಮ ಬಾಯಿ ಮೂಲಕ ನಿಮ್ಮ ಹೊಟ್ಟೆಗೆ ಹೋಗಿ ನಿಮಗೆ ಕಾಯಿಲೆ ಬರುತ್ತೆ. ಶುಚಿಗೊಳಿಸುವಿಕೆ ಮತ್ತು ನಿರ್ವಹಣಾ ದಿನಚರಿ ಕಾರ್ಯನಿರ್ವಹಿಸುತ್ತಿದೆಯಾ ಮತ್ತು ಎಲ್ಲಾ ಸಮಯದಲ್ಲೂ ಸ್ವಚ್ಛ ಮತ್ತು ಕಾರ್ಯನಿರ್ವಹಿಸುವ ಶೌಚಾಲಯಗಳು ಲಭ್ಯವಿದೆಯಾ ಎಂದು ಖಚಿತಪಡಿಸ್ಕೋಬೇಕು. ನಿಮ್ಗೆ ಗೊತ್ತಿರ್ಬೇಕು ಅದನ್ನೆಲ್ಲ. ನೋಡಿ, ಯೂರಿನಲ್ ಚಿಕ್ಕ ಮಕ್ಳು ಇರ್ತಾರೆ,
ಈಗ 5ನೇ ತರಗತಿ 4ನೇ 10ನೇ ತರಗತಿ ಮಗುಗೂ 5ನೇ ತರಗತಿ ಮಗುನ ಹೈಟ್ ವ್ಯತ್ಯಾಸ ಇದೆ. ಅವ್ನ ಹೈಟ್ ತಕ್ಕಂತೆ ಮೂತ್ರಾಲಯ ಎಲ್ಲರೂ ಒಂದೇ ಸಮ ಇರ್ಬೇಕು. ಎಲ್ಲರ ಹೈಟ್ ಅಲ್ಲಿ ಜಾಸ್ತಿ ಆಯ್ತು, ಈಗ ಅವ್ನು ಹೈಟ್ ಜಾಸ್ತಿ ಆಗ್ಬಿಟ್ರೆ ಕುಳ್ಳಿಕಿರೋನ್ ಏನ್ ಮಾಡ್ತಾನೆ, ಅದಕ್ಕೆ ಅವ್ನ ಹೈಟ್ ತಕ್ಕಂತೆ ಅಥವಾ ಒಂದೇ ಸಮ ಕೆಳಗಡೆ ಹೈಟ್ ಒಂದೇ ರೀತಿ ಕಡಿಮೆ ಇರೋ ರೀತಿ ಮಾಡ್ಕೊಳ್ಳುವಂಥದ್ದು. ಇದು ನೋಡಿ ಮೂತ್ರಾಲಯ ಚಿತ್ರ. ಇದು ಶೌಚಾಲಯ ಚಿತ್ರ. ಶೌಚಾಲಯ ಅಂತ ಬಂದಾಗ ಅಲ್ಲಿಗೆ ವೆಸ್ಟರ್ನ್ ಇದ್ರೆ ವೆಸ್ಟರ್ನ್ ಈ ರೀತಿ ಇರುತ್ತೆ, ನೀರ್ ಇರ್ಬೇಕು, ಟ್ಯಾಪ್ ಇರ್ಬೇಕು, ಅದಕ್ಕೆ ಇರೋಂತ ಎಲ್ಲ ವ್ಯವಸ್ಥೆ ಇರ್ಬೇಕು, ಎಲ್ಲ ಇದೆ. ಟಾಯ್ಲೆಟ್ ಅಂತ ಆಮೇಲೆ ಇವೆಲ್ಲ ಇರ್ತಿರ್ಬೇಕು, ಕಂಬೌಂಡ್ ಇರ್ಬೇಕು, ಕ್ಲಾತ್ ಇರ್ಬೇಕು, ಹ್ಯಾಂಡಿಂಗ್ ಕ್ಲಾತ್ ಇರ್ಬೇಕು, ವಾಶ್ ಬೇಸಿನ್ ಇರ್ಬೇಕು ಒಳಗಡೆ, ಇವೆಲ್ಲ ಇರ್ಬೇಕು ಅಂತ ಇದೆ. ಆದ್ರೆ ನಮ್ಮ ಏರಿಯಾ, ನಮ್ಮ ಶಾಲೆಗಳ ಸರ್ಕಾರಿ ಶಾಲೆಗಳಲ್ಲಿ ಈ ವ್ಯವಸ್ಥೆಗಳು ಇಲ್ಲ. ಆದ್ರೆ ಇರುವಂತದ್ದನ್ನೇ ನೀಟಾಗಿ ಸ್ವಚ್ಛ ಮಾಡ್ಕೊಂಡು ಉತ್ತಮವಾಗಿ ಬಳಕೆ ಮಾಡೋಣ ಅಂತದ್ದು ನನ್ನ ಸಲಹೆ, ಆಯ್ತಾ. ಇದ್ರ ಜೊತೆಗೆ ನಮ್ಮ ಹೆಣ್ಮಕ್ಳು ಇರ್ತಾರೆ, ಆಯ್ತಾ, ಹಿರಿಯರ ಹೆಣ್ಮಕ್ಳೆಲ್ಲ ಇರ್ತಾರೆ, ಅವ್ರಿಗೆ ಇನ್ಸಿನರೇಟರ್ ಫಿಕ್ಸ್ ಮಾಡಿ ಎಲ್ಲ ಟಾಯ್ಲೆಟ್ ಗಳು ಕೊಡ್ಬೇಕು ಅನ್ನೋಂಥದ್ದು ಇರ್ತದೆ, ಅದಕ್ಕೆ ಸಂಬಂಧಪಟ್ಟ. ನೆಕ್ಸ್ಟ್ ಈಗ ಮೇನ್ ಬಹಳ ಮುಖ್ಯ ಪಾತ್ರ ಇಲ್ಲಿರುವಂತದ್ದು ಏನಪ್ಪಾ ಅಂತಂದ್ರೆ, ಈಗ ಮಲ ಶೌಚಾಲಯನ ಬಳಕೆ ಮಾಡೋದೇ ಸುಮಾರು ಜನರಿಗೆ ಕಷ್ಟ, ಹೇಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸುಮಾರು ಜನ ಮಕ್ಳು ಈಗ ಏನ್ ಮಾಡ್ತಾರ, 1 ಲಕ್ಷ 2 ಲಕ್ಷ 5 ಲಕ್ಷ 6 ಲಕ್ಷ 10 ಲಕ್ಷ ರೂಪಾಯಿ ಮಹಾ ಶೌಚಾಲಯ ಕಟ್ಸಿರ್ತಾರೆ. ಆದ್ರೆ ಮಕ್ಕಳಿಗೆ ಬಳಕೆ ಮಾಡೋದಕ್ಕಾಗ್ದೇನೆ, ದೊಡ್ಡವ್ರಿಗೆ ಬಳಕೆ ಮಾಡಕ್ಕಾಗ್ದೇನೆ ಅವ್ರು ಎಲ್ಲೆಲ್ಲೋ ಅವ್ರು ಹೋಗಿ ಗಲೀಜ್ ಮಾಡ್ಬಿಟ್ಟು ಬಂದಾಗ ಬೇರೆಯವರು ಹೋಗಕ್ಕೆ ಇಷ್ಟಪಡಲ್ಲ. ಉದಾಹರಣೆಗೆ ನೋಡಿ, ಮಲ ವಿಸರ್ಜನೆ ಮಾಡುವ ಮೊದಲು ಶೌಚಾಲಯದ ಪ್ಯಾನ್ಗೆ ಒದ್ದೆ ಮಾಡಬೇಕು. ಮಕ್ಕಳು ಇದು ತಿಳ್ಕೋಬೇಕು, ಇದು ಹೇಳ್ತಾ ಇದ್ದೀನಿ, ಒದ್ದೆ ಮಾಡ್ಬೇಕು. 2 ಪಾದಗಳನ್ನು ಸರಿಯಾದ ಪುಟ್ರಷ್ಟ ಮೇಲೆ ಇಡಬೇಕು. ಹೆಂಗ್ ಕುತ್ಕೋಬೇಕು ಅಂತ ಹೇಳ್ತೇನೆ. ಅದು ಇವೆಲ್ಲ ಇವತ್ತಿನ ಇದ್ರಲ್ಲಿ ಯಾಕೆ ಹೇಳ್ತಾ ಇದ್ದೀನಿ, ಇದು ಬಹಳ ಮುಖ್ಯ, ಇದು ಹೇಳಲೇಬೇಕು ಅನ್ಸ್ತಾ ಇದೆ, ನಾನು ಹೇಳ್ತಾ ಇದ್ದೀನಿ. ನಮ್ಮ ಮನೆ, ನಮ್ಮ ಶಾಲೆಯ ಶೌಚಾಲಯ ಉತ್ತಮವಾಗಿ ನಿರ್ವಹಣೆ ಮಾಡ್ಬೇಕು ಅನ್ನಂಗಿದ್ರೆ ಈ ರೀತಿ ನಾವು ಬಳಕೆ ಮಾಡಿದ್ರು ಮಾತ್ರ ಮಾಡಕ್ ಸಾಧ್ಯ, ಎಲ್ಲರೂ ಮಾಡಕ್ ಸಾಧ್ಯನೇ ಇಲ್ಲ. 2 ಪಾದಗಳನ್ನು ಪುಟ್ರಷ್ಟ ಮೇಲೆ ಸರಿಯಾಗಿ ಕುತ್ಕೋಬೇಕು. ಮಲ ವಿಸರ್ಜನೆ ಮಾಡಿದ ನಂತರ ನೀರ್ ಹಾಕ್ಬೇಕು, ನೀರ್ ಚೆನ್ನಾಗಿ ಹಾಕ್ಬೇಕು. ಏನ್ ಮಾಡ್ತಾರೆ, ಅವ್ರು ಕ್ಲೀನ್ ಮಾಡ್ಕೊಂಡು ವಾಪಸ್ ಬಂದ್ಬಿಡ್ತಾರೆ. ಆ ಮಲ ಅಲ್ಲೇ ಬೇಸಿನ ಮೇಲೆ ಇಟ್ಟಿರುತ್ತೆ, ಬೇರೆಯವ್ರು ಹೋಗಕ್ಕೆ ಅಸಹಾಯ ಪಡ್ತಾರೆ, ಕಷ್ಟ ಆಗುತ್ತೆ, ಬೇರೆಯವ್ರಿಗೆ ಕಷ್ಟ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಸುಮಾರು ಕಡೆ ಏನಾಗುತ್ತೆ, ಶೌಚಾಲಯ ಸರಿಯಾಗಿ ಬಳಕೆ ಮಾಡಕ್ ಆಗ್ತೇನೆ ಅವನೇನ್ ಮಾಡ್ತಾನೆ, ಮಲ ಮೇಲನೆ ಮಾಲ್ ಬಂದಿರುತ್ತೆ, ಬೇರೆಯವ್ರು ಬಳಕೆ, ಅದಕ್ಕೆ ಏನು ಬಯಲ್ಗೆ ಹೋಗ್ತಾರೆ, ಆಯ್ತಾ. ಶೌಚಾಲಯದ ಬಂದ ನಂತರ ಸೋಪಿನಿಂದ 2 ಕೈಗಳನ್ನು ಚೆನ್ನಾಗಿ ತೊಳಿ, ಆಗಾಗ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಿ. ಶೌಚಾಲಯ ಬಳಸುವ ಸಂದರ್ಭದಲ್ಲಿ ಕಾಲಿಗೆ ಚಪ್ಪಲಿ ಕಡ್ಡಾಯ ಧರಿಸಿ. ಗುಂಡಿಗಳಿರುವ ಶೌಚಾಲಯದಲ್ಲಿ ಫಿನಾಯಿಲ್, ಸೋಪಾಯಿಲ್ ಹಾಕ್ಬೇಡಿ. ಕಾರಣ ಏನಪ್ಪಾ ಅಂತಂದ್ರೆ, ಪಿಟ್ಟಲ್ಲಿ ಮಲ ಗೊಬ್ಬರ ಮಾಡುವಂತ ಪರಿವರ್ತನೆ ಮಾಡ್ತು ಕ್ರಿಮಿಗಳಿರ್ತವೆ, ಆಯ್ತಾ. ಅವು ನೀರು ಏನಾಗುತ್ತೆ, ಈಗ ನಮ್ಮ ಓಪನ್ ಡ್ರೈನ್ ಇರುತ್ತೆ, ಅದ್ರಲ್ಲಿ ಮಲ ನೀರೆಲ್ಲ ಹೋಗ್ತಾ ಇದೆ ಅಂತ ಹೇಳಿ OGD ಇರುತ್ತೆ, ಆಯ್ತಾ, ಅಂಡರ್ ಗ್ರೌಂಡ್ ಸಿಸ್ಟಮ್ ಇರುತ್ತೆ, ಅದ್ರಲ್ಲಿ ನೀರು ಹೋಗುತ್ತೆ. ಅಲ್ಲಿ ಅವರು ಏನ್ ಮಾಡ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾರೆ. ನಮ್ಮಲ್ಲಿ ಗುಂಡಿಗಳಿದ್ರೆ ಅಲ್ಲಿಗೆ ಸೋಪಾಯಿಲ್ ಫಿನಾಯಿಲ್ ಹಾಕಿದಾಗ ಏನಾಗುತ್ತೆ, ಅಲ್ಲಿಂದ ಆ ಒಳಗಡೆ ಮಲ ಸೇರ್ಕೊಂಡಾಗ ಅಲ್ಲಿ ಇಲ್ಲಿಂದ ಆ ಗೊಬ್ಬರದಿಂದ ಹುಳಗಳು ಬಂದು ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಾವಲ್ಲ, ಅವೆಲ್ಲ ಸತ್ತೋಗುತ್ತೆ. ಅದಕ್ಕೆ ಏನ್ ಮಾಡೋದು, ಪಿಟ್ಟಿರುವಂತಹ ಶೌಚಾಲಯಗಳಲ್ಲಿ ಸ್ನಾನ ಮಾಡುವಂತದ್ದಾಗಲಿ ಸೋಪಾಯಲು ಫಿನಾಯಿಲ್ ಇವೆಲ್ಲ ಯಾವುದೇ ರೀತಿ ಆಗ್ಬಾರ್ದು ಅನ್ನೋದು ಇದೆ. ಹಾಗೆ ಶೌಚಾಲಯಗಳಲ್ಲಿ ಕೋಳಿ, ಕಟ್ಟಿಗೆ ಮತ್ತು ಇತರೆ ಬಳಕೆ ಬಳಸದಂತೆ ನೋಡಿಕೊಳ್ಬೇಕು. ನಾವೆಲ್ಲ ಅದನ್ನೇ ಮಾಡ್ತಾ ಇದ್ದೀವಿ, ಒಂದು ಬಾಡ್ಬೇಡಿ. ಗುಂಡಿ ಇರುವ ಶೌಚಾಲಯದಲ್ಲಿ ಸ್ನಾನ ಮಾಡಬಾರ್ದು, 2 ಗುಂಡಿ ಶೌಚಾಲಯ ಬಳಸಿ. ಇದು 5ನೇದು, ಶೌಚಾಲಯ ಪರಿಸರ ಸ್ವಚ್ಛ ಮತ್ತು ರಕ್ಷಿತವಾಗಿಡಬೇಕಾದ್ರೆ ಏನೇನು ಮಾಡಬೇಕು. ಧೂಳನ್ನು ಕಡಿಮೆ ಮಾಡಲು ತರಗತಿ ಕೊಠಡಿಗಳು ಮತ್ತು ಇತರ ಬೋಧನಾ ಪ್ರದೇಶಗಳನ್ನು ನಿಯಮಿತವಾಗಿ ನಿರ್ವಹಣೆ ಮತ್ತು ಸ್ವಚ್ಛಗೊಳಿಸುವಂತದ್ದು. ಹೊರ ಮತ್ತು ಒಳಗಿನ ಪ್ರದೇಶಗಳು ಚೂಪಾದ ವಸ್ತುಗಳು ಮತ್ತು ಇತರ ಭೌತಿಕ ಅಪಾಯಗಳನ್ನು ಮುಕ್ತವಾಗಿರುತ್ತೆ. ಘನತ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಕೊಠಡಿಗಳಲ್ಲೂ ಡಸ್ಟ್ಬಿನ್ ಇಡಿಸಿ, ಅಡುಗೆ ಮನೆಯಲ್ಲಿ ಡಸ್ಟ್ಬಿನ್ ಇಡಿಸಿ, ಕಚೇರಿಗಳಲ್ಲಿ ಡಸ್ಟ್ಬಿನ್ ಇಡಿಸಿ, ಅದಕ್ಕೆ ಸರಿಯಾದ ರೀತಿ ನಿರ್ವಹಣೆ ಮಾಡಕ್ಕೆ ಎಲ್ಲ ತುಂಬಿದ ಮೇಲೆ ಒಂದ್ ಕಡೆ ನಿರ್ವಹಣೆ ಮಾಡಿಸಿ, ಆಯ್ತಾ. ಪೇಪರ್ ಏನಿದೆ ಅದನ್ನ ಡಸ್ಟ್ಬಿನ್ ಹಾಕಂತದ್ದು ಕಲೀರಿ. ಮಕ್ಕಳಿಗೆ ಇದ್ರ ಬಗ್ಗೆ ಜಾಗೃತಿ. ತ್ಯಾಜ್ಯ ನೀರನ್ನು ತ್ವರಿತವಾಗಿ ಸುರಕ್ಷಿತವಾಗಿ ಇಡಲು ಇದಕ್ಕೆ ಸಂಬಂಧಪಟ್ಟ ಇದು ಶೌಚಾಲಯಕ್ಕೆ ಸಂಬಂಧ. ಈಗ ನಾನು ಬಹಳ ಮುಖ್ಯವಾಗಿರುವಂತದ್ದು ನಾನು ಹೇಳ್ತಾ ಏನಪ್ಪಾ ಅಂದ್ರೆ, ನಮ್ಮ ಶಾಲೆಗಳಲ್ಲಿ ಶೌಚಾಲಯ ಇದೆ ಅಂತ, ನಮ್ಮ ಶಾಲೆಗಳಲ್ಲಿ ಶೌಚಾಲಯ ನೀರು ವ್ಯವಸ್ಥೆ ಇದೆ ಅಂತಂದ್ರೆ ಅದನ್ನು ನಿರ್ವಹಣೆ ಮಾಡುವಂತ ಜವಾಬ್ದಾರಿ ನಮ್ಮ ಮಕ್ಕಳದು. ಶಾಲೆ ಇವತ್ತು ಇರ್ತಾರೆ, ಶಿಕ್ಷಕರು ಇರ್ತಾರೆ, ನಾಳೆ ಹೋಗ್ತಾರೆ. ಇದ್ರ ನಿರ್ವಹಣೆ ನಾವೆಲ್ಲರೂ ಜವಾಬ್ದಾರಿ ತಗೋಬೇಕಾಗುತ್ತೆ. ಮಕ್ಕಳಿಗೆ ಇದ್ರ ಬಗ್ಗೆ ಅರ್ಥ ಮಾಡಿಸ್ಬೇಕಾಗುತ್ತೆ, ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕಾಗುತ್ತೆ. ಶೌಚಾಲಯ ಹೇಗ್ ಬಳಸ್ಕೋಬೇಕು, ಯಾಕಂದ್ರೆ ಶೌಚಾಲಯ ಅದಲ್ವಾ, ಶೌಚಾಲಯ ಬಳಸ್ಬೇಕು. ಹಲವಾರು ಕಿಡಿಗೇಡಿಗಳು ಮೈನಲ್ಲಿ ಮಲ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಹಲವಾರು ಅನಾಹುತಗಳಾಗಿರೋದು ನಿಮ್ಗೆಲ್ಲ ಗೊತ್ತಿದೆ, ಆಯ್ತಾ. ನನಗೆ ಸ್ವಾಭಿಮಾನ ಇರ್ಬೇಕು, ನನ್ನ ಮಾನ ಉಳ್ಕೋಬೇಕು ಅಂತಂದ್ರೆ, ನಾನು ಆರೋಗ್ಯವಂತರು ಇರ್ಬೇಕು ಅಂತಂದ್ರೆ, ನಾನು ಮನೇಲಾದ್ರೂ ಅಷ್ಟೇ, ಶಾಲೆಲಾದ್ರೂ ಅಷ್ಟೇ ಇರುವಂತ ಶೌಚಾಲಯ ಬಳಕೆ ಮಾಡ್ತೀನಿ, ನೀರನ್ನ ಮಿತವಾಗಿ ಬಳಸ್ತೀನಿ, ಹ್ಯಾಂಡ್ ವಾಶ್ ನ ಸ್ವಚ್ಛವಾಗಿ ನೋಡ್ಕೊಳ್ತೀನಿ, ಆಯ್ತಾ. ವೈಯಕ್ತಿಕ ಸ್ವಚ್ಛತೆಯನ್ನ ಕಾಪಾಡ್ತೀನಿ. ನಾನು ಸ್ವಚ್ಛವಾಗಿದ್ರೆ, ನಾನು ಆರೋಗ್ಯವಂತವಾಗಿದ್ರೆ ನನ್ನ ಜೀವನ ಉತ್ತಮವಾಗಿರುತ್ತೆ.
ನಾನು ಮುಂದೆ ಬೆಳಿತೀನಿ, ನಾನೇ ಆರೋಗ್ಯ ಸರಿ ಇಲ್ಲ ಅಂತಂದಾಗ ನೀನ್ ಏನ್ ಓದ್ತೀಯಪ್ಪ, ನೀನ್ ಏನ್ ದೊಡ್ಡವನಾಗ್ತೀಯ, ನೀನ್ ಏನ್ ಒಳ್ಳೆ ಅಧಿಕಾರ, ನೀನು ಯಾವ್ದು ಜಾಬಲ್ಲಿ ಹೋಗ್ತೀಯ, ನೀನು ಸ್ವಚ್ಛತೆ ಬಗ್ಗೆ ಆರೋಗ್ಯದ ಬಗ್ಗೆ ನೀನು ಗಮನಿಸ್ಲಿಲ್ಲ ಅಂತಂದ್ರೆ ನೀನ್ ಮುಂದೆ ಹೋಗಕ್ ಸಾಧ್ಯನೇ ಇಲ್ಲ. ಆಯ್ತಾ? ಇದನ್ನ ನಾವು ಒಳ್ಳೆ ಕೆಲಸ ಮಾಡ್ಬೇಕಾಗಿರೋದು ಒಂದೇ. ಅಕ್ಕಪಕ್ಕದ ನನ್ನ ಅಣ್ಣ ತಮ್ಮದಿರಿಗೆ, ನನ್ನ ಸ್ನೇಹಿತರಿಗೆ, ನನ್ನ ಶಾಲೆ ಎಲ್ಲಾ ಮಕ್ಕಳಿಗೆ ನೀವು ನಾಳೆ ಹೋದ್ರೆ ಶಾಲೆಗೆ ಇದ್ರ ಬಗ್ಗೆ ಅರ್ಥ ಮಾಡಿಸಿ. ಇದು ನನ್ನ ಕ್ಲಾಸ್ ಆಯ್ತು, ಇದ್ರ ಬಗ್ಗೆ ನಾವು ಅರ್ಥ ಮಾಡ್ತೀವಿ. ಯಾಕಂದ್ರೆ ನಾನು ಒಂದು ದಿನದಲ್ಲಿ ಪಾಠ ಮಾಡುವಂತದ್ದು 45 ನಿಮಿಷದಲ್ಲಿ ಸಂಪೂರ್ಣ ಹೇಳಕ್ಕಾಗಲ್ಲ. ಬಟ್ ಇರುವಂತ ವಿಷಯನ ನಾನು ಮುಖ್ಯವಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಸ್ವಚ್ಛ ಶೌಚಾಲಯನ ಮನೆಯಲ್ಲೂ ಕಟ್ಸ್ಕೊಳ್ಳಿ, ಮನೆ ಕಟ್ಸ್ಕೊಂಡು ಎಲ್ಲಾ ಬಳಕೆ ಮಾಡಿ. ಜೊತೆಗೆ ಶಾಲೆಯಲ್ಲಿ ಇರುವಂತ ಶೌಚಾಲಯನ ನೀವು ಶೌಚಾಲಯನ ಬಳಕೆ ಮಾಡಕ್ ಪ್ರಯತ್ನ ಮಾಡಿ. ಅಕಸ್ಮಾತ್ ಶೌಚಾಲಯ ಕ್ಲೀನ್ ಇಲ್ಲ ಮಾಡಿಲ್ಲ ಅಂತ ನಾಳೆ ಶಿಕ್ಷಕರಿಗೆ ಹೇಳಿ ಇರೋ ಶೌಚಾಲಯನ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಸಿ ಎಲ್ಲ ಬಳಕೆ ಮಾಡಕ್ ಪ್ರಯತ್ನ ಮಾಡಿ. ನಿಮ್ಗೆ ಅರ್ಥ ಮಾಡ್ಸಿ ಹೇಳಿ, ನಮ್ ಶೌಚಾಲಯ ಬೇಕು ಅಂತ ಹೇಳಿ. ನಿಮ್ SDMC ಮೀಟಿಂಗ್ ಆಗುತ್ತೆ, ಶಿಕ್ಷಕರ ಸಭೆ ಆಗುತ್ತೆ, ಗ್ರಾಮ ಪಂಚಾಯತಿ ಮೀಟಿಂಗ್ ಆಗುತ್ತೆ, ಅರ್ಥ ಮಾಡ್ಸಿ ನೀವು. ಅವ್ರ ಏನ್ ಮಾಡ್ತಾರೆ, ನೀವು ರೆಡಿಮೇಡ್ಸ್ ಕೊಟ್ಟಂತ ನೀವು ಬಳಕೆ ಮಾಡ್ಲಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಇದ್ರ ಬಗ್ಗೆ ನಾವೆಲ್ಲರೂ ಜಾಗೃತರಾಗಬೇಕು. ಜೊತೆಗೆ ಈ ಸ್ವಚ್ಛತೆ ಬಗ್ಗೆ, ಸ್ವಚ್ಛ ಪರಿಸರಕ್ಕೆ ಸಂಬಂಧಪಟ್ಟಂತೆ ಜಾಗೃತರಾಗಿ ನಾವು ಬೇರೆಯವ್ರಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ. ಸೋಪಿನಿಂದ ಕೈ ತೊಳೀರಿ. ಸೋಪಿನಿಂದ ಪ್ರತಿ ಸಮಯ ನೀವು ಊಟ ಮಾಡಕ್ಕಿಂತ ಮುಂಚೆ, ಊಟ ಆದ ನಂತರ, ಎಲ್ಲಿಯೋ ಕೆಲಸ ಮಾಡಿ ಬಂದಿರ್ತೀರಾ, ಎಲ್ಲಾ ಸಂದರ್ಭದಲ್ಲೂ ಸೋಪಿನಿಂದ ಕೈ ತೊಳೆಯುವಂತದನ್ನ ಕಲೀರಿ. ಪ್ರತಿದಿನ ಸ್ನಾನ ಮಾಡಿ. ಪ್ರತಿದಿನ ನಿಮ್ಗೆ ಉಗುರು ಬೆಳಿತಾ ಇದೆ, ಆಗಾಗ ಉಗುರುಗಳನ್ನ ಕಟ್ ಮಾಡಿ. ತಲೆಗೆ ಸ್ನಾನ ಮಾಡಿ, ತಲೆಗೆ ಆಗಾಗ ಸ್ನಾನ ಮಾಡಿ. ಹಲ್ಲುಜ್ಜಿ, ದಿವ್ಸಕ್ಕೆ 2 ಸಾರಿ ಹಲ್ಲುಜ್ಜಿ. ಆಯ್ತಾ? ಬೆಳಿಗ್ಗೆ ಸಾಯಂಕಾಲ ಹಲ್ಲುಜ್ಜಿ. ನಮ್ಮ ದೇಹದ ಅಂಗಾಂಗಗಳನ್ನು ನೀಟಾಗಿ ಉಜ್ಜಿ ನಮ್ಮ ಸ್ವಚ್ಛತೆ ಬಗ್ಗೆ ಗಮನ ಕೊಡಿ. ಬಟ್ಟೆನ ಆಗಾಗ ಸ್ವಚ್ಛವಾಗಿ ಇಟ್ಕೊಳ್ಳಿ. ಒಂದೇ ಜೊತೆ ಬಟ್ಟೆನ ಕಂಟಿನ್ಯೂ ಆಗಲ್ಲ, ಇರುವಂತ ಬಟ್ಟೆನ ಸ್ವಚ್ಛ ಮಾಡಿ ಇಟ್ಕೊಳ್ಳುವಂಥದ್ದಾಗುದು. ಸೀನ್ದಾಗ ನಿಮ್ಗೆ ಬಟ್ಟೆನ ಕರವಸ್ತ್ರನ ಬಳಸಿ. ಶೌಚಾಲಯನ ನೀಟಾಗಿ ಇಟ್ಕೊಳ್ಳಿ. ಆಹಾರ ಪದಾರ್ಥಗಳನ್ನ ಉತ್ತಮವಾಗಿ ಇಟ್ಕೊಳ್ಳಿ. ಆಹಾರ ಪದಾರ್ಥ ಬಳಸಕ್ಕಿಂತ ಮುಂಚೆ, ತರಕಾರಿ ಬಳಸಕ್ಕಿಂತ ಮುಂಚೆ ತರಕಾರಿಗಳನ್ನೆಲ್ಲ ತೊಳೀರಿ ಅಂತ ಹೇಳ್ತೀವಿ. ಜೊತೆಗೆ ಇದು ಬಹಳ ಮುಖ್ಯ ಆಗಿರೋದು 7 ಅಂಶ ತೋರಿಸ್ತಾ ಇದೆ. ಕೈ ತೊಳೆಯೋ ಹಂತಗಳು. ಮೊದ್ಲು ಕೈ ಇದು ತಗೋತೀರಾ, ಒಂದು ಮುಂಭಾಗ ಇರುವಂತದ್ದು ಸೋಪು ನೀರು ತಗೊಳ್ತೀರಾ. ಜೊತೆ ಎರಡನೇದು ಎಡಗೈಯಿಂದ ಮೇಲೆ, ಬಲಗೈಯಿಂದ ಎಡಗೈ ಮೇಲ್ಭಾಗದಲ್ಲಿ ಉಜ್ಜಬೇಕು. 3ನೇ ಬೆರಳು ಸಂಧಿಗಳಲ್ಲಿ ಉಜ್ಜಿ ನಾವು ತೊಳಿಬೇಕು. 4ನೇದು ಹಿಂಬಡಿಯನ್ನ ನಾವು ತೊಳಿಬೇಕಾಗುತ್ತೆ. 5ನೇದು ನಮ್ದು ಹೆಬ್ಬೆಟ್ಟು ಏನಿದೆಯಲ್ಲ, ಹೆಬ್ಬೆರಳು, ಅದನ್ನ ಹೆಬ್ಬೆರಳನ್ನ ನೀಟಾಗಿ ತೊಳಿಬೇಕಾಗುತ್ತೆ. ಕೊನೆಗೆ ಉಗುರನ್ನ ನಾವು ಎಡಗೈಯಿಂದ ಬಲಗೈಯಿಂದ ಇದ್ರ ರೀತಿ ತೊಳಿಬೇಕಾಗುತ್ತೆ. ಕೊನೆಗೆ ಎಲ್ಲಾ ರೀತಿ ಕೈಗಳನ್ನ ತೊಳಿಬೇಕಾಗುತ್ತೆ. ಇದು ಸೋಪಿಂದ ಹಾಕಿ ತೊಳೆಯುವಂಥದ್ದು. ಇದು ಕೇವಲ 30 ಸೆಕೆಂಡ್ಗಳಲ್ಲಿ ಕೈ ತೊಳೆಯೋ ಹಂತದಲ್ಲಿ ನಾವು ಮುಗಿಸ್ಬೋದು. ಅದಕ್ಕೆ ಎಲ್ರೂ ಸ್ವಚ್ಛತೆ ಕಾಪಾಡಿ, ಎಲ್ರೂ ಸ್ವಚ್ಛ ಆಗಿರಿ ಅಂತ ಹೇಳ್ತೀನಿ.